ಸಮಯದಲ್ಲಿ ಒಂದು ವಾಕ್ಯವನ್ನು ಓದೋಣ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 17ನೇ ವಚನವನ್ನು ಓದಿ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 17ನೇ ವಚನ. ಆಗ ಕಡಸರ್ಪವು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆ ಸಂತಾನದವರಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದವರ ಮೇಲೆ, ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತ ಕಣ್ಣುಗಳನ್ನು ಮುಚ್ಚಿ. ಇವತ್ತು ದೇವರು ನಮಗೆ ಜ್ಞಾನ ಕೊಟ್ಟಿರುವ ವಾಕ್ಯ ಇದೆ. ಪರಿಶುದ್ಧ ಆತ್ಮ ದೇವರೇ, ನೀ ನಮ್ಮ ಮಧ್ಯದಲ್ಲಿ ಮಾತಾಡು, ನಮ್ಮನ್ನು ಬಲಪಡಿಸು, ನಮ್ಮನ್ನು ನಿಮ್ಮ ವಾಕ್ಯದಿಂದ ದೃಢಪಡಿಸು. ಈ ಪರಿಶುದ್ಧ ಸಮಯದಲ್ಲಿ ರಾಜ ನೀನು ಮಾತಾಡಬೇಕು, ನೀನು ಬಲಪಡಿಸಬೇಕು. ನಿನ್ನ ವಾಕ್ಯದ ವಿಶೇಷವಾಗಿ ನಮಗೆ ತಿಳಿದಿರೋ ರಹಸ್ಯಗಳನ್ನ ಉದಾಹರಣೆಗಳನ್ನ ಗೋಚರಪಡಿಸಪ್ಪ. ನಾವು ನಮ್ಗೆ ಏನು ಅವಶ್ಯಕವಾಗಿದೆ ಅದೇ ಜ್ಞಾನವನ್ನ ಯಾವುದರಲ್ಲಿ ನಾವು ಹೊರಟೆಯಲ್ಲಿ ಬಿದ್ದಿದ್ದೀರೋ ಆ ಜ್ಞಾನವನ್ನ ಕೊಡಲು ನೀನು ಶಕ್ತನಾಗಿದೆಯಪ್ಪ. ನೀನು ಬಲವಂತನಾಗಿದೆ ಯೇಸುವೇ. ನಿನ್ನ ಮಹಾ ಕೃಪೆಯಿಂದ ತುಂಬು, ನಿನ್ನ ವಾಕ್ಯದಿಂದ ತುಂಬು. ನಿನ್ನ ಪರಿಶುದ್ಧಾತ್ಮನೇ ನೀ ಮಾತಾಡು, ನೀ ಬಲಪಡಿಸು, ನೀನು ಕಾಯಿ. ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಬಂದಿದ್ದೇನೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ವಾಕ್ಯ ಓದುವುದಲ್ವಾ? ಹೇಗಿದೆ ವಾಕ್ಯದಲ್ಲಿ? ಆ ಸ್ತ್ರೀ ಸಂತತಿಯ ಮೇಲೆ ಯೇಸು ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ಹೇಳಿದವರ ಮೇಲೆ ಕಡಸರ್ಪನು ಅಂದರೆ ಸೈತಾನನು ಅಂದರೆ ನಾಶಕನು, ನಾಶನವನ್ನ ಮಾಡೋನು, ಕುಟುಂಬವನ್ನ ನಾಶನ ಮಾಡೋನು, ಸಂಸಾರವನ್ನ ನಾಶನ ಮಾಡೋನು, ಆರೋಗ್ಯವನ್ನ ನಾಶನ ಮಾಡೋನು, ಬಿಸ್ನೆಸ್ ಅನ್ನ ನಾಶನ ಮಾಡೋನು, ಕಷ್ಟವನ್ನ ನಾಶನ ಮಾಡೋನು, ಆತ್ಮ ರಕ್ಷಣೆಯನ್ನ ನಾಶನ ಮಾಡೋನು, ನಾಶನಕ್ಕೆ ತಗೊಂಡವರು, ನಾಶನಕ್ಕೆ ನಾಯಕನು, ಸುಳ್ಳಿಗೆ ನಾಯಕನು, ಆದಿಯಿಂದಲೂ ಕೊಲೆಗಾರನಾಗಿರೋ ಪಿಶಾಚಿ ಕಡಸರ್ಪನು ಸೈತಾನನು ಅನ್ನೋ ದುಷ್ಟಾತ್ಮ ದೇವ ಜನರ ಮೇಲೆ ಯುದ್ಧಕ್ಕೆ ಸಮುದ್ರ ತೀರದ ಮರಳಿನ ಮೇಲೆ ನಿಂತಿದ್ದಾನೆ. ಹಲ್ಲೆಲೂಯಾ. ಯಾರು? ದೇವ ಜನರ ಮೇಲೆ, ಯೇಸು ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ಹೇಳಿದವರ ಮೇಲೆ ಯುದ್ಧಕ್ಕೆ ನಿಂತಿದ್ದಾನೆ. ಹಲ್ಲೆಲೂಯಾ. 12 ನೋಡಿ. ತನಗಿರೋ ಸಮಯ ಕೊಂಚವೆಂದು ತಿಳಿದವನು, ಆಮೇಲೆ ತನಗಿರೋ ಸಮಯ ಕೊಂಚವೆಂದು ತಿಳಿದು ರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ತಿರುಗಿದ್ದಾನೆ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಈ ದುಷ್ಟನ ಕೈಯಿಂದ ಬಿಡಿಸ್ಕೋಬೇಕಾದ್ರೆ, ಈ ಕೆಡುಕನ ಕೈಯಿಂದ ಬಿಡಿಸ್ಕೋಬೇಕಾದ್ರೆ, ನಿನ್ನ ಜೀವಿತವನ್ನ, ನಿನ್ನ ಆತ್ಮವನ್ನ, ನಿನ್ನ ಬದುಕನ್ನ ನರಕಕ್ಕೆ ಕೊಂಡೊಯ್ಯುವ ಶತ್ರುವಿನ ಮೇಲೆ ನಿನ್ನನ್ನು ಜಯಿಸಿ, ನಿನ್ನನ್ನು ಪಾಪಕ್ಕೆ ಪ್ರೇರೇಪಿಸುವ ಈ ಕೆಡುಕನ ಕಡಸರ್ಪದ ಕೈಯಿಂದ ಬಿಡಿಸ್ಕೋಬೇಕಾದ್ರೆ ಯೇಸು ಕ್ರಿಸ್ತನೆಂಬ ರಕ್ಷಕನೇ ನಿನಗೆ ಬರಬೇಕು. ಆ ನಾಮಕ್ಕೆ ಮಾತ್ರ ಅವನು ಭಯ ಮಾಡ್ತಾನೆ, ಆ ನಾಮಕ್ಕೆ ಮಾತ್ರ ಅವನು ಹೇಳುತ್ತಾನೆ, ಆ ನಾಮಕ್ಕೆ ಮಾತ್ರ ಅವನು ನಿನ್ನನ್ನು ಬಿಟ್ಟು ಹೋಗ್ತಾನೆ ಹೊರತು ಬೇರೆ ಯಾವುದರಿಂದಲೂ ನಿನ್ನನ್ನು ಬಿಟ್ಟು ಅವನು ಹೋಗೋದಿಲ್ಲ. ಯೇಸು ಕ್ರಿಸ್ತನ ರಕ್ತ ಅಂದ್ರೆ ಅವನಿಗೆ ಭಯ, ಯೇಸುವಿನ ನಾಮ ಅಂದ್ರೆ ಅವನಿಗೆ ಭಯ, ಪ್ರಾರ್ಥನೆ ಅಂದ್ರೆ ಅವನಿಗೆ ಭಯ, ಪರಿಶುದ್ಧಾತ್ಮನಂದ್ರೆ ಅವನಿಗೆ ಭಯ, ಅನ್ಯ ಭಾಷೆ ಪ್ರೇಯರ್ ಅಂದ್ರೆ ಅವನಿಗೆ ಭಯ, ಪರಿಶುದ್ಧಾತ್ಮನ ಅಭಿಷೇಕ ವರಗಳಂದ್ರೆ ಅವನಿಗೆ ಭಯ, ಪರಿಶುದ್ಧರಂದ್ರೆ ಅವನಿಗೆ ಭಯ, ದೇವರ ಮಕ್ಕಳಂದ್ರೆ ಅವನಿಗೆ ಭಯ. ಯುದ್ಧಕ್ಕೆ ನಿಂತಿದ್ದಾನಂತೆ. 12ನೇ ವಚನ ಏನ್ ಹೇಳುತ್ತೆ? ತನಗಿರೋ ಸಮಯ ಕೊಂಚ ಅಂತ ತಿಳಿದು ದೇವ ಜನರ ಮೇಲೆ ಯುದ್ಧಕ್ಕೆ ನಿಂತಿದ್ದಾನಂತೆ. ರೌದ್ರವುಳ್ಳವನಾಗಿ ಹೆಂಗಂತೆ ಬಂದಿರೋದು ಸೈತಾನ ಭೂಮಿ ಕಡೆಗೆ. ತನಗಿರೋ ಸಮಯ ಬರ್ಬೋದು. 12ನೇ ವಚನವರು ಸೈತಾನನು ತನಗಿರುವ ಕಾಲವು ಇನ್ನು ನಾನು ನರಕಕ್ಕೆ ಇನ್ನು ಸ್ವಲ್ಪ ದಿನವೇ ಬಾಕಿ ಇರೋದು, ಇನ್ನು ನನಗೆ ಇನ್ನೇನು ಟೈಮ್ ಇಲ್ಲ. ಆ ಕೊಟ್ಟಿರೋ ಸ್ವಲ್ಪ ಟೈಮಲ್ಲಿ ಬಹಳ ಜನ ನರಕಕ್ಕೆ ತಗೊಂಡು ಹೋಗ್ಯಾರ, ಬಹಳ ಜನ ಆತ್ಮಗಳನ್ನ ನಷ್ಟಪಡಿಸ್ಬಿಡ್ಯಾರ. ಅವ್ರ ಭೂಮಿಯಲ್ಲಿ ಹುಟ್ಟಿದೆ ವೇಸ್ಟ್ ಆಗಬೇಡಿ, ಅವ್ರ ಭೂಮಿಯಲ್ಲಿ ಜೀವಿಸಿದೆ ವೇಸ್ಟ್ ಆಗಬೇಡಿ, ಅವ್ರ ಭೂಮಿಯಲ್ಲಿ ಜನಿಸಿದೆ ಯೇಸು ಕ್ರಿಸ್ತನ ಅವರನ್ನ ಉಂಟು ಮಾಡಿದಾರಲ್ಲ, ಯೇಸು ಕ್ರಿಸ್ತನ ಆಲೋಚನೆಗೆ ನಿನ್ನನ್ನು ಕರೆದಿದ್ದಾನೆ. ನಿನ್ನ ತಾಯಿಯ ಗರ್ಭದಲ್ಲಿ ನಿನ್ನನ್ನು ರೂಪಿಸಿದ
ಬಯಸಿದ್ದಾನೆ. ನೀನು ಏನನ್ನ ಮಾಡಿ ನಿನ್ನಲ್ಲಿ ಪಾಪಗಳನ್ನು ತುಂಬಿ ನಿನ್ನಲ್ಲಿ ಕಾಮ, ಕ್ರೋಧ, ದೇಶ, ಹೊಟ್ಟೆಗಿಚ್ಚು, ಕಕ್ಷಭೇದ, ಭಿನ್ನಮತ, ಮೇಲು ಕೀಳು, ನಾನು ನೀನು, ನಂದು ನಿಂದು, ಜಗಳ, ಕೆಟ್ಟ ಮಾತುಗಳನ್ನ ತುಂಬಿ, ದುರಭ್ಯಾಸಗಳನ್ನ, ದುಶ್ಚಟಗಳನ್ನ ತುಂಬಿ, ಕೊಲೆ, ಲಂಚ, ಕ್ರೋಧ, ಮೋಸ, ಹೊಟ್ಟೆಗಿಚ್ಚನ್ನ ತುಂಬಿ ನಿನ್ನನ್ನು ಏನು ಮಾಡಿ ನಿನ್ನ ಬಾಯಿದ ಪಾಪಗಳನ್ನ ಮಾಡಿಸಿಕೊಂಡು ನಿನ್ನನ್ನು ನರಕಕ್ಕೆ ಕರ್ಕೊಂಡು ಹೋಗ್ಬಿಡಬೇಕು ಅಷ್ಟೇ. ನನಗಂತೂ ನರಕ ಫಿಕ್ಸು. ನೀನು ನನ್ನ ಹತ್ರ ಬರ್ಬೇಕಂತ ಸೈತಾನ ಆಸೆ ಪಡ್ತಾನೆ. ಅವನ ಕೈಗೆ ನಿನ್ನ ಕೈಯನ್ನ ಕೊಡ್ತೀಯಾ? ಅವನ ಕಡೆಗೆ ನಿನ್ನ ಮನಸ್ಸನ್ನ ತಿರುಗಿಸ್ಕೋ. ಅವನ ಕಡೆಗೆ ನಿನ್ನ ಮುಖವನ್ನ ತಿರುಗಿಸ್ಕೊಂಡು ಯೇಸು ಕ್ರಿಸ್ತನ ಕಡೆಗೆ ದೃಷ್ಟಿಸು. ಯೇಸುವಿನ ಕಡೆಗೆ ತಿರುಗಿಸು. ದೇವರ ಮಕ್ಕಳು, ಯೇಸುವನ್ನು ಹೇಗೆ ಭಯಪಡ್ತೀಯಾ? ಯುದ್ಧ ಮಾಡೋದಕ್ಕೆ ನಿನ್ನ ಕೈಗಳನ್ನು ಬಲಪಡಿಸ್ತಾರೆ. ನಿನ್ನ ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿರೋದು. ಯುದ್ಧಕ್ಕೆ ಬರ್ತಾರೆ ಸೈತಾನ ಅಂತ ಕೇಳಿದ ತಕ್ಷಣ ಹೆದರಬೇಡ. ನಿನ್ನ ಜೋಡು ಬಿದ್ದ ಕೈಗಳನ್ನ, ನಡುಗುವ ಮೊಣಕಾಲುಗಳನ್ನ ದೇವರು ನಿನಗೆ ಸರ್ವಾಯುಧಗಳನ್ನ ಕೊಟ್ಟು ಸತ್ಯ ಎಂಬ ನಡುಕಟ್ಟನ್ನ, ನೀತಿ ಎಂಬ ವಜ್ರ ಕವಚವನ್ನ, ಸಮಾಧಾನದ ವಿಷಯವಾದ ಸುವಾರ್ತೆ ಎಂಬ ಕೆರಗಳನ್ನ, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನ, ನಂಬಿಕೆ ಎಂಬ ಪುರಾಣಿಯನ್ನ, ವಾಕ್ಯ ಎಂಬ ಕತ್ತಿಯನ್ನ, ಪವಿತ್ರಾತ್ಮ ಭರಿತರಾಗಿ ಅಭಿಷೇಕ, ಅನ್ಯ ಭಾಷೆಯಿಂದ ಪ್ರಾರ್ಥನೆ ಮಾಡೋ 8 ಆಯುಧಗಳನ್ನ ಕೊಟ್ಟು ನಿನ್ನನ್ನು ಬಲಪಡಿಸಿ ಕರ್ಕೊಂಡು ಹೋಗ್ತಾನೆ. ರೋಗಗಳಲ್ಲಿ ನಿನ್ನನ್ನು ಬಲಹೀನಪಡಿಸ್ತಾ ಇದ್ದಾರೆ. ಸಾಲ ಕೊಟ್ಟು ನಿನ್ನನ್ನು ಪೀಡಿಸ್ತಾ ಇದ್ದಾರೆ. ರೋಗ ವ್ಯಾಧಿಯನ್ನು ಕೊಟ್ಟು ನಿನ್ನನ್ನು ಪೀಡಿಸ್ತಾ ಇದ್ದಾರೆ. ಕುಡಿತನವನ್ನು ಕೊಟ್ಟು ನಿನ್ನ ಕುಟುಂಬವನ್ನು ಪೀಡಿಸ್ತಾ ಇದ್ದಾರೆ. ಜಗಳವನ್ನು ಇಕ್ಕಿ ನಿನ್ನ ಕುಟುಂಬವನ್ನು ಪೀಡಿಸ್ತಾ ಇದ್ದಾರೆ. ಮನಸ್ತಾಪವನ್ನು ಕೊಟ್ಟು ನಿನ್ನ ಕುಟುಂಬವನ್ನು ಪೀಡಿಸ್ತಾ ಇದ್ದಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಟು ನಿನ್ನ ಕುಟುಂಬವನ್ನು ಪೀಡಿಸ್ತಾ ಇದ್ದಾರೆ. ಕಲವರ, ಕಷ್ಟಗಳಿಂದ, ಕಣ್ಣೀರಿನಿಂದ, ದುಃಖಗಳಿಂದ, ವ್ಯಾಧಿಗಳಿಂದ, ಬಲಹೀನತೆಯಿಂದ, ಚಿಂತೆಯನ್ನು ತುಂಬಿ ನಿನ್ನನ್ನು ಪೀಡಿಸ್ತಾ ಇದ್ದಾರೆ. ದೇವರು ಇವತ್ತು ನಿನಗೆ ವಾಗ್ದಾನ ಮಾಡ್ತಾ ಇದ್ದಾನೆ, ಈ ಒಂದು ನೀನು ನಿನ್ನ ಶತ್ರುವನ್ನು ಜಯಿಸುತ್ತೀರಿಲ್ಲ. ಪರಲೋಕದಲ್ಲಿದ್ದ ಸೈತಾನ ಲೂಸಿಯೇ, ಅವನ ಹೆಸರೇನು? ಇಲ್ಲಿ ಭೂಲೋಕದಲ್ಲಿ ಅವನಿಗೆ ಲೂಸಿಫರ್, ಲೂಸಿಯೇ, ಗಬ್ರಿಯೇಲ್, ಮಿಕಾಯೇಲ್ ಕೇಳಿದ್ದೀರಾ? ಅಲ್ಲೇನಿಲ್ಲ, ಇವರೆಲ್ಲ ದೊಡ್ಡ ದೊಡ್ಡ ದೂತರು ಪರಲೋಕದಲ್ಲಿ. ಈ ಸೈತಾನ ಭೂಲೋಕದಲ್ಲಿದ್ದ ಪರಲೋಕದಲ್ಲಿದ್ದಾಗ ದೇವರ ಬೆನ್ನು ದೇವರಿಗಿಂತ ಮೇಲ್ಗಡೆ ಹೋಗಿ ಸಿಂಹಾಸನ ಹಾಕೊಳ್ಳೋಣ. ನಾನು ಏನ್ ದೇವರಿಗೆ ಕಡಿಮೆ, ನನ್ನ ನಿಂಬಾಲಿಸ್ರಿ, ನನ್ನ ರಾಜ್ಯದಲ್ಲಿ ನಿಮಗೆ ದೊಡ್ಡ ದೊಡ್ಡ ಉದ್ಯೋಗಗಳನ್ನ ಕೊಡ್ತೀನಿ ಅಂತ ಪರಲೋಕದಲ್ಲಿ ದೇವರಿಗೆ ಗೊತ್ತಿದ್ರ ಲ್ಯಾಬ ದೇವಿಯನ್ನು ಸ್ಟಾರ್ಟ್ ಮಾಡುತ್ತೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಈಗ ನಾಲ್ಕಂತ ದೇವರು ನಿಂಬಾಲಿಯನ್ನ ದೂತನ ಜಯಿಸಲು, ಆ ಕ್ರೂರ ದೂತನ, ಕೆಟ್ಟ ದೂತನಾದ ಸೈತಾನನನ್ನು ಜಯಿಸೋದಕ್ಕೆ ದೇವರು ಹೋಗಿಲ್ಲ. ಯಾರನ್ನ ಕಳಿಸ್ತಾ? ದೂತನಿಗೆ ಸಮಾನವಾಗಿರೋ ಮಿಕಾಯೇಲ್ ಮತ್ತು ಸೈನ್ಯನ ಕಳಿಸ್ತಾನೆ. ಅಲ್ಲೇಲೂಯಾ. 12:4 ಅದನ್ನೇ ಹೇಳ್ತೇನೆ, ಬೇಕಾದ್ರೆ ನೋಡ್ಕೊಳ್ಳಿ. 12:4 ಓದಿ ಒಬ್ಬರು. ಪ್ರಕಟಣೆ 12:4 ಓದಿ ಸಿಸ್ಟರ್. ಅದರ ಕಾಲವು ಬಾಲವು ಆಕಾಶದಲ್ಲಿ ನಕ್ಷತ್ರಗಳೊಳಗೆ 3/1 ಭಾಗವು ಗೆಳೆದು ಭೂಮಿಗೆ ಆಗಿದ್ದು, ಎತ್ತಿದ ಸ್ತ್ರೀಯು ಎತ್ತ ಕೂಡಲೇ ಆಕೆಯ ಮಗುವನ್ನು ನುಂಗ ಬಿಡಬೇಕೆಂದು ಆ ಕಟಸರ್ಪನು ಅಲ್ಲೇ ಕಾಲಿನ ಕಟ್ಟಿ 5-6 ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಡಬೇಕೆಂಬ ಒಂದು ಗಂಡು ಮಗುವನ್ನು ಎತ್ತಳು. ಆ ಕೂಸು ಭಕ್ತನೇ
ದೇವರ ಬಳಿಗೆ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆ ಆಯಿತೆಂಬುದಾಗಿ ದೇವರು ಸ್ಥಳವನ್ನು ಸಿದ್ಧ ಮಾಡಿದನು. ಹಾಗಾಗಿ ಪರಲೋಕದಲ್ಲಿ ಏನ್ ನಡೀತು? ಯಾರಿಗೆ? ಸೈತಾನನಿಗೂ ಮೀಕಾಯೇಲ್ ದೇವರಿಗೂ, ಸೈತಾನನಿಗೂ ದೇವರಾಜನಿಗೂ, ಸೈತಾನ ರಾಜನಿಗೂ ಯುದ್ಧ ನಡೆಯಿತು ಪರಲೋಕದಲ್ಲಿ. ಫಸ್ಟ್ ಯುದ್ಧ ಪರಲೋಕದಲ್ಲಿ, ಸೆಕೆಂಡ್ ಯುದ್ಧ ಭೂಲೋಕದಲ್ಲಿ. ಹಲ್ಲೆಲೂಯಾ. ಪರಲೋಕದಲ್ಲಿ ಪಾಪ ಮಾಡಿದ ಸೈತಾನ, ಭೂಲೋಕದಲ್ಲಿ ಎಲ್ಲಾನು ಮಾಡಿಸ್ತಾ ಇದ್ದ. ಪರಲೋಕದಲ್ಲಿ ಅವನಿಗೆ ಫಿಕ್ಸ್ ಆಗಬೇಕು, ನರಕಕ್ಕೆ ನೀನು ಪಾತ್ರ. ಅವರಿಗೆ ನರಕನ ಉಂಟು ಮಾಡಿದ, ಅವನ ದೂತರಿಗೆ ನರಕನ ಉಂಟು ಮಾಡಿದ, ಹಿಂಬಾಲಕರಿಗೆ ನರಕನ ಉಂಟು ಮಾಡಿದ. ನಿನಗಲ್ಲ, ನನಗಲ್ಲ ಸಹೋದರ ಸಹೋದರಿ, ನರಕಕ್ಕೆ ಹೋಗ್ಬೇಡ. ನರಕ ಒಳ್ಳೆಯದಲ್ಲ. ನರಕ ಬೆಂಕಿಯಿಂದ ಹುಳುಗಳಿಂದ ತುಂಬಿದೆ. ಆಮೇಲೆ ಕೊಳೆಯ ವ್ಯವಸ್ಥೆ, ಸ್ಮೆಲ್ಲು, ದುರ್ವಾಸನೆ. ಅಲ್ಲಿ ನಿನಗೆ ನೀರು ಕೊಡೋರಿಲ್ಲ. ಅಲ್ಲಿ ಕೂತ್ಕೊಂಡ್ರೆ ಯೇಸು ಬರಲ್ಲ. ಇಲ್ಲಿ ಕೂತ್ಕೊ ಬರ್ತಾರೆ, ಅಲ್ಲಿ ಬರಲ್ಲ. ಯೇಸು ಬಂದು ನನ್ನ ಕರ್ಕೊಂಡೋದು ಈಗ ನಾನು ಅಂತೀನಿ ಅಂದ್ರೆ ಬರಲ್ಲ. ಪರಲೋಕದಲ್ಲಿ ಯುದ್ಧವು ನಡೆಯಿತು. ಯಾರ್ಯಾರಿಗೆ? ದೇವರಿಗೂ ಸೈತಾನಿಗೂ. ದೇವರು ಪರ, ದೇವರು ಮೀಕಾಯೇಲನ್ನು ಮತ್ತು ದೂತನ್ನ ಕಳಿಸ್ತಾರೆ. ಆ ಕಡೆ ಸೈತಾನನ ಸೇನೆಗಳು ನಿಂತಿದೆ. ಯುದ್ಧ ನಡೆದಾಗ ಏನಾಯ್ತು ನೋಡಿ? ಮೀಕಾಯೇಲನು, ಯಾವ ವಾಕ್ಯ? ಮೀಕಾಯೇಲನು ಅವನ ದೂತರು ಘಟಸರ್ಪನಿಗೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದ್ರು. ಯುದ್ಧ ಮಾಡಿ ಸೋತೋದ್ರೆ ಏನ್ ಮಾಡ್ಬೇಕು? ಅಲ್ಲಿಂದ ದೊಬ್ಬಲ್ಪಟ್ಟರಂತಿದೆ. ದೊಬ್ಬಲ್ಪಟ್ಟರು 11ನೇ ವಚನ 12ನೇ ವಚನದಲ್ಲಿ. ಹಲ್ಲೆಲೂಯಾ. 17ನೇ ವಚನದಲ್ಲಿ 12ನೇ ವಚನ ಹೇಳ್ತದೆ, ನನಗಿರೋ ಸಮಯ ಕೊಂಚ ಅಂತ ಹೇಳಿ ಸೈತಾನನು ರೌದ್ರವುಳ್ಳವನಾಗಿ ಭೂಲೋಕದ ಕಡೆಗೆ ಬಂದಿದ್ದಾನೆ. ಮಾನವ ಕುಲದ ಮೇಲೆ ಬಂದಿದ್ದಾನೆ. ಮನುಷ್ಯರನ್ನ ಪಾಪಕ್ಕೆ ಪ್ರೇರೇಪಿಸುವುದಕ್ಕೆ, ನರಕಕ್ಕೆ ಕರ್ಕೊಂಡು ಹೋಗೋಕೆ, ಅವರಿಗೆ ಕೆಟ್ಟ ಕ್ರಿಯೆಗಳನ್ನ, ಕೆಟ್ಟ ಮಾತುಗಳನ್ನ, ಕೆಟ್ಟ ಆಲೋಚನೆಗಳನ್ನ, ಕೆಟ್ಟ ದುಷ್ಪ್ರೇರಣೆಗಳನ್ನ ತುಂಬೋದಕ್ಕೆ ಬಂದಿದ್ದಾನೆ. ಸೃಷ್ಟಿಕರ್ತನನ್ನ ನಂಬದಂತೆ, ಯೇಸುವನ್ನ ನಂಬದಂತೆ, ಶಿಲುಬೆಯನ್ನು ಯೋಚಿಸದಂತೆ, ರಕ್ತವನ್ನ ಕುರಿತು, ಅದರಲ್ಲಿರೋ ಬಿಡುಗಡೆಯನ್ನ ಕುರಿತು, ಪಾಪ ಕ್ಷಮಾಪಣೆಯನ್ನ ಕುರಿತು ಅರಿವಿಲ್ದಿರಾಗೆ ದಿನೇ ದಿನೇ ಯೌವನಸ್ಥರನ್ನ, ದೊಡ್ಡವರನ್ನ, ಯುವಕರನ್ನ, ಯುವತಿಯರನ್ನ, ಮುತ್ತಿನ ಮುದುಕರನ್ನ, ಮುದುಕಿಯರನ್ನ, ದೊಡ್ಡವರನ್ನ, ಚಿಕ್ಕವರನ್ನ, ಯೌವನಸ್ಥರನ್ನ, ಪತಿ ಪತ್ನಿಯರನ್ನ, ಅಮೇರಿಕವರನ್ನ, ಇಂಗ್ಲೆಂಡ್, ಇರಾನ್, ಆಫ್ರಿಕಾ, ರಷ್ಯಾ, ಜಪಾನ್, ಜರ್ಮನಿ, ಕೆನಡಾ, ಮಲೇಷಿಯಾ, ಸಿಂಗಪೂರ್, ಆಸ್ಟ್ರೇಲಿಯಾ, ಪ್ರೈಸ್ ದ ಲಾರ್ಡ್, ಇಂಡಿಯಾ, ಶ್ರೀಲಂಕಾ, ಚೈನಾ, ಹಾಂಗ್ಕಾಂಗ್ ದೇಶ, ಇಸ್ರಾಯೇಲ್ ದೇಶ, ಐಗುಪ್ತ ದೇಶ, ಈಜಿಪ್ಟ್ ದೇಶ, ಪ್ರತಿ ದೇಶದ ಎಲ್ಲ ಪ್ರಪಂಚದಲ್ಲಿ ಕಂಪ್ಲೀಟ್ಲಿ ರೌದ್ರವುಳ್ಳವನಾಗಿ ಯುದ್ಧ ಮಾಡೋದಕ್ಕೆ ನಿನ್ನನ್ನು ಸೋಲಿಸಿ, ನಿನ್ನ ಪಾಪಕ್ಕೆ ಶಿಕ್ಷಿಸಿ, ದೇವರ ಕಣ್ಣಿಗೆ ಕೋಪನ ಎಬ್ಬಿಸಿ, ನಿನ್ನ ನರಕಕ್ಕೆ ತಗೊಂಡಾಗಿ ಹಾಕೋಬಿಡ್ಬೇಕು. ಸುಳ್ಳೇರು, ಮೋಸ ಮಾಡು, ಕೊಲೆ ಮಾಡು, ಲಂಚಯಿಸು, ಕೋಟ ನೋಡ್ಬಡಿ, ಅವಮಾನ ಮಾಡು, ತಿನ್ನು, ಕೆಟ್ಟ ಕುಡಿ, ಕೆಟ್ಟ ಸ್ಥಳಗಳಿಗೆ ಹೋಗು, ವ್ಯಭಿಚಾರ ಮಾಡು, ಅಕ್ರಮ ಸಂಬಂಧ ಮಾಡು, ಅನ್ಯಾಯ ಮಾಡು, ಕಾಮ, ಕ್ರೋಧ, ದೇಶ, ಕ್ರೋಧ ನಡೆಸು, ವಿಗ್ರಹಾರಾಧನೆ ನಡೆಸು, ಚಪಲ ಚಿತ್ತನಾಗು, ಚಂಚಲನಾಗು, ಹುಚ್ಚನಾಗು, ಕುರುಡನಾಗು, ಕೈಕಾಲು ಕಳೆದು, ಕುಡಿದು ಇವಾರು ಆಡು, ಹಾಳು ಮಾಡು, ಇಸ್ಪಿಟ್ ಆಡು, ಹೊಡಿ, ಹೆಂಡತಿನ ಗಂಡನ ಹೊಡಿ, ಕೇಸ್ ಹಾಕು, ಇಬ್ರು ಡೈವರ್ಸ್ಬೇಕು, ಎಲ್ಲ ಕ್ರಿಯೇಟ್ ಮಾಡೋದಕ್ಕೆ, ಯುದ್ಧ ಮಾಡೋದಕ್ಕೆ ಅರ್ಥ ಆಗ್ತಾ ಇದೆ ವಾಕ್ಯ. ಜೀವಿತ ದೇವರು ತೆರೆದಿರ್ತಾ ಇದ್ದಾನ. ನಿನ್ನ ಸಮಸ್ಯೆಗಳಿಗೆ, ಕುಟುಂಬ ಸಮಸ್ಯೆಗಳಿಗೆ ದೇವರು ಮಾತಾಡ್ತಾ ಇದ್ದಾನ. ಕೆಡುಕಿನಿಂದ ಬಿದ್ದಿದೆ ಲೋಕವೆಲ್ಲ ಅಂತ ವಾಕ್ಯ ಹೇಳ್ತದೆ. ದೇವ್ರ ವಾಕ್ಯ ಹೇಳ್ತದೆ ಕೊಲಾಸ್ಯ ಗ್ರಂಥ, ಕೆಡುಕನ ಹಿಂದೆ ಬಿದ್ದಿದಂತೆ ಲೋಕವೆಲ್ಲ ಯಾರಿಂದ ಬಿದ್ದಿದಂತೆ? ಕೆಡುಕನ ಹಿಂದೆ ಬಿದ್ದಿದಂತೆ. ನೀನ್ ಯಾಕೆ ಅವನ ಕೆಡುಕನಿಂದ ಬಿದ್ದಿದ್ಯಾ? ನಿನ್ನಲ್ಲಿ ಅವನ ಸ್ವಭಾವ. ರೌಡಿಸಮ್ ಮಾಡಿದ್ರೆ ರೌಡಿಸಮ್ ಆಗಿ ಸಾಯಬೇಕು. ಕುಡುಕರ ಸಮಾಸ ಮಾಡಿದ್ರೆ ಕುಡ್ಕೊಂಡು ಸಾಕಬೇಕು. ಟ್ರಿಪ್ ಮಾಡೋದು, ಟ್ರಿಪ್ ಮಾಡಿ ಸಿಕ್ಕಾಕೊಂಡು ಜೈಲಲ್ಲಿ ಕೊಳ್ಳಿಬೇಕು, ಸೊಳ್ಳೆಗಳ ಹತ್ರ ಕಚ್ಕೊಂಡು. ಹಂಗೆ
ಕೇಳಿದ್ರೆ ಸಂಬಂಧ ಈ ಲೋಕದಲ್ಲಿ ಸೈತಾನ ಸಂಬಂಧ ಬೆಳೆಸಿದ್ರೆ ಸೈತಾನಿಗೆ ನರಕನೇ ಪ್ರಾಪ್ತಿ. ಅವ್ನ ಹಿಂಬಾಲಕರಿಗೆ, ಅವ್ರ ಮಕ್ಕಳಿಗೆ, ಅವನ ಹಿಂಬಾಲಿಸುವವರಿಗೆ ಎಲ್ಲ ಕೇಳಿ ಮಾಡೋ ಎಲ್ಲರೂ ಕೂಡ ಅವನ ಜೊತೆಯಲ್ಲಿ ನಾಶನಕ್ಕೆ ಹೋಗಲೇಬೇಕು. ಭಯಪಡಬೇಡ, ನಿನ್ ಮೇಲೆ ಯುದ್ಧ ಬಂದಿದ್ದಾನಂತೆ. ಹಲ್ಲೆಲೂಯಾ. ನಿನ್ ಮೇಲೆ ಸೈತಾನ ಏನ್ ಬಂದಿದ್ದಾನಂತೆ? ಯುದ್ಧಕ್ಕೆ ಬಂದಿದ್ದಾನೆ. ಯುದ್ಧ ಮಾಡಕ್ಕೆ ರೆಡಿಯಾಗಿದೆಯಾ? ದೇವ್ರ ಮಕ್ಕಳಿಗೆ ಯುದ್ಧ ಇದೆಯಾ? ಹೋರಾಟ ಇದೆಯಾ? ನಿನ್ ಗಂಡನ ನಾವಿನಿಂದ ಕಿತ್ಕೋತೀಯಾ? ನಿನ್ ಹೆಂಡತಿಯ ನಾವಿನಿಂದ ಕಿತ್ಕೋತೀಯಾ? ನಿನ್ ತಮ್ಮನ ನಾವಿನಿಂದ ಕಿತ್ಕೋತೀಯಾ? ನಿನ್ ತಂಗಿಯ ನಾವಿನಿಂದ ಕಿತ್ಕೋತೀಯಾ? ನಿನ್ ಅಕ್ಕನ ನಾವಿನಿಂದ ಕಿತ್ಕೋತೀಯಾ? ನಿನ್ ಸಂಸಾರ ನಾವಿನಿಂದ ಕಿತ್ಕೋತೀಯಾ? ನಿನ್ ಸಮಸ್ಯೆ ನಾವಿನಿಂದ ಕಿತ್ಕೋತೀಯಾ? ಅವನ ಹತ್ರ ಸಾಲ ಸಿಕ್ಸಾಗಿ ನಿಂತಿದ್ದಾರೆ, ಸಾಲದಿಂದ ಬಿಡುಗಡೆ ತಗೋತೀಯಾ? ಪಾಪಗಳಲ್ಲಿ ಕಟ್ಟು ಬಿದ್ದಿದೆಯಲ್ಲ, ಓಡಾಡಿ ಓಡಾಡಿ ಯೇಸುವನ್ನ ನಂಬಿ ಯೇಸು ರಕ್ತ ಹೇಳಿ ಹೇಳಿ ಪಾಪಗಳ ಹತ್ರ, ಈ ಪಾಪಗಳನ್ನು ಹೇಳಿಕೊಂಡು ಕ್ರಿಸ್ತನ ಹತ್ರ ಹತ್ತಿ ಹತ್ತಿ ಅವನಿಂದ ಬಿಡುಗಡೆ ತಗೋತೀಯಾ? ಹೋರಾಡು, ಪ್ರಯಾಸ ಪಡು, ಹಗಲು ರಾತ್ರಿ ಪ್ರಾರ್ಥನೆ ಮಾಡು. ಹೋರಾಡಬೇಕಂತ ಪುರಾಣೆ ತಗೊಂಡಲ್ಲ, ವಾಕ್ಯನ ಶ್ರದ್ಧೆಯಿಂದ ಕೇಳಿ, ಗಮನ ಕೊಟ್ಟು ಕೇಳಿ, ಮನಸ್ಸನ್ನ ಬೇರೆ ಕಡೆ ಕೊಡಬೇಡಿ. ಆ ತರ ನಿನ್ನ ಎಳೀತಾನೆ. ನೀನ್ ಬಂದಿರೋದು ವೇಸ್ಟ್ ಮಾಡ್ಕೊಂಬೇಡ, ಬಂದಂಗೆ ಹೋಗ್ಬೇಡ. ಸಿಸ್ಟರ್, ಬ್ರದರ್, ದೇವರಲ್ಲಿ ಬಂದು ನೀನ್ ಖಾಲಿಯಾಗಿ ಬಂದು ಫುಲ್ ಆಗಿ ಹೋಗ್ಬೇಕು, ಬೇಜಾರಾಗಿ ಬಂದು ಸಂತೋಷವಾಗಿ ಹೋಗ್ಬೇಕು. ವ್ಯಾಧಿಯಲ್ಲಿ ಬಂದು ಅನಾರೋಗ್ಯದಲ್ಲಿ ಬಂದು ಆರೋಗ್ಯದಾಯಕನಾಗಿ ಹೋಗ್ಬೇಕು. ಕಣ್ಣೀರಲ್ಲಿ ಬಂದ್ರೆ ನಗ್ನಗ್ತಾ ಹೋಗ್ಬೇಕು. ದೇವ್ರು ಇಷ್ಟ ಪಡೋದು ಅದೇ. ಬಂದು ಕಣ್ಮುಚ್ಕೊಂಡು ಸೈಲೆಂಟ್ ಆಗಿದ್ರೆ ದೇವ್ರು ಏನು ಮಾಡಲ್ಲ. ನಿನ್ ಹೃದಯನ ಬಿಚ್ಚಿ, ಮಕ್ಕಳನ್ನ ಮುಚ್ಚಿ, ಕೈಯನ್ನ ತಡ್ತಾ ಪ್ರತಿಯೊಬ್ಬರ ಜೊತೆ ಆರಾಧಿಸ್ತಾ, ನಿನ್ನ ಪಾಪಗಳಿದ್ರೆ ಹೇಳ್ಕೊಂತ ಕಣ್ಣೀರಿನೊಂದಿಗೆ ನಿನ್ನ ಭಯಭಕ್ತಿಯಿಂದ ಸ್ತುತಿಸುವಾಗ ಶತ್ರುನು ನಿನ್ನನ್ನು ಬಿಟ್ಟು ಹೋಗ್ತಾನೆ, ಹೋರಾಟನೂ ನಿನ್ನನ್ನು ಬಿಟ್ಟು ಹೋಗುತ್ತೆ, ಪಾಪದ ಜೀವಿತನೂ ನಿನಗೆ ಬಿಟ್ಟು ಹೋಗುತ್ತೆ. ರೋಗ ವ್ಯಾಧಿಯಿಂದ ಯೇಸು ಕ್ರಿಸ್ತ ನಿನ್ನನ್ನು ಗುಣಪಡಿಸ್ತಾನೆ. ಸಾಲ ಸಂಕಷ್ಟ ಕಣ್ಣೀರು ಬಡತನದಿಂದ ಕೂಡ ಬಿಡಿಸ್ತಾನೆ. ಕಳವಳ ಸಾಂತ್ವನವನ್ನ ನೀಡಿ ಕಳವಳವನ್ನ ನೀಗಿಸ್ತಾನೆ. ಯೇಸು ಕ್ರಿಸ್ತದಲ್ಲಿರುವ ಸಮಾಧಾನವನ್ನು ನಿನಗೆ ಕೊಡ್ತಾನೆ. ಅದೇ ಎಷ್ಟು ಜನ ಯುದ್ಧ ಮಾಡೋದಕ್ಕೆ ಸಿದ್ಧರಾಗಿದ್ದೀರಾ? ಈ ಯುದ್ಧ ಮಾಡಿದ್ರೆ ನಿನ್ನ ಮೋಸ ಮಾಡ್ತಾನೆ. ಈ ಯುದ್ಧ ಮಾಡಿದ್ರೆ ನೀನು ಹೊಂದಿರೋ ರಕ್ಷಣೆಯನ್ನ ವ್ಯರ್ಥ ಮಾಡ್ತಾನೆ. ಈ ಯುದ್ಧ ಮಾಡಿದ್ರೆ ನೀನು ಕಷ್ಟಗಳಲ್ಲಿ ಹಂಗೇ ಇರ್ತೀಯ. ಈ ಯುದ್ಧ ಮಾಡಿದ್ರೆ ನೀನ್ ಗಂಡ ರಕ್ಷಣೆ ಮಾಡಲ್ಲ. ಈ ಯುದ್ಧ ಮಾಡಿದ್ರೆ ನೀನ್ ಗಂಡ ಕುಡಿಯೋದನ್ನ ಬಿಡಲ್ಲ. ಈ ಯುದ್ಧ ಮಾಡಿದ್ರೆ ನೀನ್ ಬಿಸ್ನೆಸ್ ಅಲ್ಲಿ ಬೇರೆ ಬರಲ್ಲ. ಈ ಯುದ್ಧ ಮಾಡಿದ್ರೆ ಪರಲೋಕಕ್ಕೆ ಹೋಗಲ್ಲ. ಈ ಯುದ್ಧ ಮಾಡಿದ್ರೆ ಪಾಪಗಳನ್ನ ಜಯಿಸಲ್ಲ. ಈ ಯುದ್ಧ ಮಾಡಿದ್ರೆ ಲೋಕವನ್ನ ದಾಟಿ ಹೋಗಲ್ಲ. ಈ ಯುದ್ಧ ಮಾಡಿದ್ರೆ ಕ್ರಿಸ್ತು ಆಗೋದು, ದೇವರ ಮಕ್ಕಳಾಗೋದು. ಯುದ್ಧವನ್ನ ಮಾಡಿದ್ರೆ ನೀನು ಈ ಲೋಕವನ್ನ ದಾಟಿ ಹೋಗುದು, ಪಾಪಗಳನ್ನು ಜಯಿಸಲು, ನೀತಿವಂತನಾಗುವುದು, ಪರಿಶುದ್ಧನಾಗುವುದು, ಯೇಸು ಕ್ರಿಸ್ತನಿರೋ ಸಿಂಹಾಸನದ ಮುಂದಕ್ಕೆ ಹೋಗುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ನೋಡೋಣ. ಯುದ್ಧ ಇದೆ. ನಾನು ಮೇಲೆ ಯುದ್ಧಕ್ಕೆ ಬಂದಿರೋದಂತ ವಾಕ್ಯ, ಫಸ್ಟ್ ವಾಕ್ಯ ಸೈತಾನ ಹೆಂಗ್ ಬಂದಿದ್ದಾನೆ ಅಂತ 12:12 ಹೇಳ್ತದೆ. ಪ್ರಕಟಣೆ 12:12 ರೌದ್ರವುಳ್ಳವರಾಗಿ ಯೇಸು ಕ್ರಿಸ್ತ ನಮಗೆ ಸಾಕ್ಷಿ ಹೇಳಿದವರನ್ನ ನೀತಿ ನ್ಯಾಯದಿಂದ ಭಯ ಭಕ್ತಿಯಿಂದ ಪ್ರಾರ್ಥನೆಯಲ್ಲಿ ಬೈಬಲನ್ನು ಓದ್ತಾ ಪಾಪಗಳನ್ನು ಮಾಡಿ ಪರಿಶುದ್ಧವಾಗಿ ಜೀವಿಸಿದ ಶರಣರ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ. ಜಾಗ ಚೇಂಜ್. ಸ್ಪಿರಿಟ್ ಆಫ್ ಗಾಡ್, ಸ್ಪಿರಿಟ್ ಆಫ್ ಗಾಡ್. ಹೇಳ್ತಾರೆ ವಾಕ್ಯ ಕೇಳಿ, ನೀವು ಕೇಳಿ. ಹಲ್ಲೆಲೂಯಾ. ಅವೇ ನೀನೆಲ್ಲಿ ಬಂದಿದೀಯಾ? ದೇವರ ಹತ್ರ ಬಂದಿದ್ದೀಯ. ಅವೇ ದೇವರು ಎಣ್ಣೆಲ್ಲೇ ನಿಂತ ದೊಡ್ಡವರು ಮರಿಬೇಡ. ದೇವರು ಸಿಎಂ ಗಿಂತ ದೊಡ್ಡವರು ಮರಿಬೇಡ. ದೇವರು ಏರಿಯಾ ಪ್ರೆಸಿಡೆಂಟ್ ಗಿಂತ ದೊಡ್ಡವರು ಮರಿಬೇಡ. ದೇವರು ಎಲ್ಲಾ ಸಾಹುಕಾರಗಿಂತ ದೊಡ್ಡವರು ಮರಿಬೇಡ. ದೇವರು ಎಲ್ಲಾ ರಾಜರಿಗಿಂತ ದೊಡ್ಡವರು ಯೇಸು ಕ್ರಿಸ್ತರ. ಯೇಸು ಕ್ರಿಸ್ತ ಮರಿಬೇಡ. ಯೇಸು ಕ್ರಿಸ್ತ ರಾಷ್ಟ್ರಪತಿ ಪ್ರಧಾನಮಂತ್ರಿಗಿಂತ ದೊಡ್ಡವರು ಮರಿಬೇಡ. ಎಲ್ಲಾ ಫಿಲಿಮಾಂಕರಿಗಿಂತ ದೊಡ್ಡವರು ಯೇಸು ಕ್ರಿಸ್ತ ಮರಿಬೇಡ. ಎಲ್ಲಾ ರೀತಿಯ ಸ್ಪೋರ್ಟ್ಸ್ ಮ್ಯಾನ್ಗಳಿಗಿಂತ ದೊಡ್ಡವರು ಮರಿಬೇಡ. ಎಲ್ಲಾ ಸೈಂಟಿಸ್ಟ್ಗಳ ವಿಜ್ಞಾನಿಗಳಿಗಿಂತ ದೊಡ್ಡವನು ಯೇಸು ಕ್ರಿಸ್ತ ಮರಿಬೇಡ. ಎಲ್ಲಾ ಇಂಜಿನಿಯರ್ಗಳಿಗಿಂತ ದೊಡ್ಡವನು ಯೇಸು ಕ್ರಿಸ್ತನು. ಎಲ್ಲಾ ಡಾಕ್ಟರ್ಗಳಿಗಿಂತ ದೊಡ್ಡವನು ಯೇಸು ಕ್ರಿಸ್ತನು. ಎಲ್ಲಾ ಕವಿಗಳಿಗಿಂತ ದೊಡ್ಡವನು ಯೇಸು ಕ್ರಿಸ್ತನು. ಅಂಥವರ ಬಳಿಗೆ ಬಂದು ನಿಂತಿದೆ. ಶ್ರದ್ಧೆಯಿಂದ ಕೂತ್ಕೋ, ಭಯಭಕ್ತಿಯಿಂದ ಕೂತ್ಕೋ. ಎಲ್ಲೆಲ್ಲರ ನಡೀತೀಯ, ನಿನ್ಗೆ ಏನ್ ಲಾಭ ಇಲ್ಲ. ಮಿನಿಸ್ಟರ್ ನಡೀತೀಯ, ನಿನ್ಗೆ ಏನ್ ಲಾಭ ಇಲ್ಲ. ಆಮೇಲೆ ಯೇಸು ನಡೆದು
ಆಶೀರ್ವಾದವನ್ನ ಪಡ್ಕೊಳ್ತೀಯ. Amen Lord. Amen Lord. Hallelujah. 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 ಈ ಮಾತುಗಳನ್ನ ಕೇಳಿದರೆ ಒಬ್ಬೊಬ್ಬರ ಕಿವಿಗಳಲ್ಲಿ ರಾಜ, ಒಬ್ಬೊಬ್ಬರ ಹೃದಯದಲ್ಲಿ ರಾಜ, ಪಾಪದ ಸ್ವಭಾವ ಹೊರಗಡೆ ಬರಲಿ ರಾಜ. ಶತ್ರುವಿನ ಮೇಲೆ ಯುದ್ಧವನ್ನು, ಶಕ್ತಿಯನ್ನ, ಬಲವನ್ನ, ಅಭಿಷೇಕವನ್ನ, ಆತ್ಮ ಬಲವನ್ನ ಕಡಲಿನ ತುಂಬುವುದಿಲ್ಲ. Holy Spirit of God, ಪಾಪಿಗಳ ಮೇಲೆಲ್ಲ ಯುದ್ಧಕ್ಕೆ, ಸೈತಾನ ಬಂದಿರೋದು ಈ ಲೋಕದ ಜನರ ಮೇಲೆಲ್ಲ ಯುದ್ಧಕ್ಕೆ, ಸೈತಾನ ಯುದ್ಧಕ್ಕೆ ಬಂದಿರೋದು ನಮ್ದೇನವರ ಮೇಲೆ ಅಲ್ಲ. ಸೈತಾನ ಯುದ್ಧಕ್ಕೆ ಬಂದಿರೋದು ದೇವ ಜನರಾಗಿರೋ ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ಗಂಡನ ಮೇಲೆ, ನಿನ್ನ ಹೆಂಡತಿ ಮೇಲೆ, ನಿನ್ನ ಮಕ್ಕಳ ಮೇಲೆ, ನಿನ್ನ ತಂದೆ ಮೇಲೆ, ನಿನ್ನ ತಾಯಿ ಮೇಲೆ, ನಿನ್ನ ಸೇವಕರ ಮೇಲೆ, ಸಭೆಗಳ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ. ಅವರು ಪರಲೋಕಕ್ಕೆ ಹೋಗುವರು. ಅದಕ್ಕೆ ಅವರಿಗೆ ಬಟ್ಟೆ ಕಿಚ್ಚು, ಅವರ ಆತ್ಮ ರಕ್ಷಣೆ ಬಂದಿದೆ. ಅದಕ್ಕೆ ಅವರಿಗೆ ಬಟ್ಟೆ ಕಿಚ್ಚು, ಅವರ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಅದಕ್ಕೆ ಅವರ ಮೇಲೆ ಯುದ್ಧಕ್ಕೆ ಬಂದಿರೋದು. ಅವರು ದೇವರನ್ನ ಸ್ತುತಿಸ್ತಾರೆ. ಅದಕ್ಕೆ ಅವರು ಯುದ್ಧಕ್ಕೆ ಬಂದಿರೋದು. ಅವರು ಸೈತಾನ ಬೈತಾರೆ. ಅದಕ್ಕೆ ಅವರು ಯುದ್ಧಕ್ಕೆ ಬಂದಿರೋದು. ಗೊತ್ತಾಗ ಕಾರಣ ಇದೆಲ್ಲ ನಿಜನೇ, ಸತ್ಯ. ನೀನು ಹೇಗಾದ್ರೂ ತಿಳ್ಕೊ, ಸ್ವೀಕಾರ ಮಾಡ್ಕೊಂಡ್ರೆ ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಿಮೋಚನ ಗ್ರಂಥ, ವಿಮೋಚನ ಗ್ರಂಥ, ಸಾರಿ, ಧರ್ಮೋಪದೇಶ ಗ್ರಂಥ 20ನೇ ಅಧ್ಯಾಯ 2ರಿಂದ 4ನೇ ವಚನವನ್ನು ಓದಿ. ನಿನಗೆ ಯುದ್ಧ ಇದೆ. ಈ ಯುದ್ಧ ಎಲ್ಲಿ ಅಂದ್ರೆ ನಿನ್ನ ಹೃದಯದಲ್ಲಿ ಯುದ್ಧ. ಎಲ್ಲಿ ನಿನ್ನ ಯುದ್ಧ? ನಿನ್ನ ಹೃದಯದಲ್ಲಿ. ಎಲ್ಲಿ ನಿನ್ನ ಯುದ್ಧ? ನಿನ್ನ ಹೃದಯ ಒಳಗಡೆ. ಹೇಗೆ? ಪ್ರೇಯರಲ್ಲಿ. ಎಲ್ಲಿ? ಪ್ರೇಯರಲ್ಲಿ. ಎಲ್ಲಿ? ಮನಕಾಲದಲ್ಲಿ. ಎಲ್ಲಿ? ಉಪವಾಸದಲ್ಲಿ. ಎಲ್ಲಿ? ಹಲ್ಲೆಲೂಯಾ. ಉಪವಾಸ ಮಾಡ್ತಾ, ಬೈಬಲ್ ಓದ್ತಾ, ಪ್ರಾರ್ಥನೆ ಮಾಡ್ತಾ, ಮನಕಾಲ ಆಗ್ತಾ, ಕಣ್ಣೀರಾಗ್ತಾ, ಹೋರಾಟ ಮಾಡ. ಈ ಜಾತಿ ದೇವರ ಪ್ರಾರ್ಥನೆಯಿಂದ, ಉಪವಾಸದಿಂದಲೇ ಹೊರತು ಮತ್ಯಾವುದರಿಂದಲೂ ಬಿಟ್ಟು ಹೋಗುವುದಿಲ್ಲ. ಈ ಸೈತಾನನ ಜಾತಿ ದೇವರ ಪ್ರಾರ್ಥನೆಯಿಂದ, ಉಪವಾಸದಿಂದಲೇ ಹೊರತು ಮತ್ಯಾವುದರಿಂದಲೂ ಬಿಟ್ಟು ಹೋಗುವುದಿಲ್ಲ. ಮಾಟ ಮಾತ್ರ ಕಟ್ಟಿರಲಿ, ದೆವ್ವ ಹಿಡಿದಿರಲಿ, ಭೂತ ಇರಲಿ, ರೋಗ ಇರಲಿ, ವ್ಯಾಧಿ ಇರಲಿ, ಸಾಲ ಇರಲಿ, ಸಂಕಷ್ಟ ಇರಲಿ, ಕಣ್ಣೀರಿರಲಿ, ದರಿದ್ರ ಜೀವಿತ ಇರಲಿ, ಬಡತನ ಜೀವಿತದಿರಲಿ, ಸಾಲದ ಜೀವಿತದಿರಲಿ, ಮರಣ ಇರಲಿ, ವ್ಯಾಧಿ ಇರಲಿ, ಕಳವಳ ಇರಲಿ, ಆಸ್ಪತ್ರೆ ಜೀವಿತ ಇರಲಿ, ಸೈತಾನ ಕೊಟ್ಟಿರ್ತಾನೆ ಕಷ್ಟಗಳನ್ನ, ಸೈತಾನ ಕೊಟ್ಟಿರ್ತಾನೆ ಬಾಧೆಗಳನ್ನ, ಸೈತಾನ ಕೊಟ್ಟಿರ್ತಾನೆ ಶಾಪಗಳನ್ನ. ನಾವು ಮಾಡೋ ಪಾಪಗಳೇ ನಮ್ಮ ಕುಟುಂಬದಲ್ಲಿ ಶಾಪವಾಗಿ ಕುಟುಂಬದಲ್ಲಿ, ಆ ಶಾಪಗಳು ಕುಟುಂಬದಲ್ಲಿ ಸಮಾಧಾನ ಕೊಡಲ್ಲ. ಆ ಶಾಪಗಳು, ಪಾಪಗಳು ನಮ್ಮ ಜೀವನದಲ್ಲಿ, ಹೃದಯದಲ್ಲಿ ಸಮಾಧಾನ ತೆಗೆದುಬಿಡ್ತದೆ. ಕುಟುಂಬದಲ್ಲಿ ಕಲಹಗಳು, ಗಲಾಟೆಗಳು, ಭಿನ್ನಾಭಿಪ್ರಾಯಗಳು, ಭೇದಗಳು, ಮತ್ಸರಗಳು, ಕಳವಳಗಳು, ಚಿಂತೆಗಳು, ದುಃಖಗಳು, ವ್ಯಾಧಿಗಳು, ಸಮಾಧಾನ ಇಲ್ಲ, ಉದ್ಯೋಗ ಇಲ್ಲ, ಸಂತೋಷ ಇಲ್ಲ. ಒಬ್ಬರಿಗೊಬ್ಬರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಲ್ಲ. 2 ಅಲ್ಲ, 3 ಅಲ್ಲ, 4 ಅಲ್ಲ, 5 ಅಲ್ಲ, 6 ಅಲ್ಲ, 10 ಅಲ್ಲ, 8 ಅಲ್ಲ, 100 ಅಲ್ಲ, 200 ಅಲ್ಲ, 1000 ವಿಷಯಗಳನ್ನು ಒಂದು ಕುಟುಂಬದಲ್ಲಿ, ಒಂದು ಮನುಷ್ಯನ ಹೃದಯದಲ್ಲಿ ಹಾಕಿ 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 ಮನುಷ್ಯನನ್ನ ಕಟ್ಟಿ ಹಾಕಿ ಇಟ್ಟಿರ್ತಾರೆ. ಯೇಸುವನ್ನ ನಂಬುವಾಗ, ಯೇಸುವನ್ನ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಳ್ಳುವಾಗ, ನಿನ್ನ ಪಾಪಗಳನ್ನು ಹೇಳಿಕೊಂಡು ಯೇಸು ಕ್ರಿಸ್ತನಿಂದ ರಕ್ತದಲ್ಲಿ ತೊಳೆಸಿಕೊಳ್ಳುವಾಗ, ಪರಿಶುದ್ಧಾತ್ಮ ಅಭಿಷೇಕದಿಂದ ತುಂಬಿ ವಾಕ್ಯವನ್ನ ಹೇಳಿ ಹೇಳಿ ನಿನ್ನ ಜೀವನದಲ್ಲಿರುವ ಶತ್ರುವನ್ನ ಗಮನಿಸುವಾಗ, ಶಾಪ, ಪಾಪ, ರೋಗ, ವ್ಯಾಧಿ, ಕಣ್ಣೀರು, ಕಳವಳ, ದುಃಖ, ಚಿಂತೆ, ಭಯ, ಬಲಹೀನತೆ ನಿನ್ನ ಸೈತಾನನ ಜೀವನ ಬಿಟ್ಟು ಹೋಗ್ತದೆ. ಯಾವುದರಿಂದಲೂ ಸಾಧ್ಯವಿಲ್ಲ ಸಹೋದರಿ, ಸಹೋದರ. ಈ ಸಮಸ್ಯೆಗಳು ಬಂಗಾರ ಕೂಡ ಬಿಡಿಸಲ್ಲ, ಆಸ್ತಿ ಕೂಡ ಬಿಡಿಸಲ್ಲ, ದುಡ್ಡು ಕೂಡ ಬಿಡಿಸಲ್ಲ, ನಿನ್ನ ಹತ್ರ ಸುತ್ತಮುತ್ತಲಿರೋ ಜನರು ಕೂಡ ಬಿಡಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ, 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 ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್.
ఆమేన్. శోధపు లోయలలో కష్టాల కడగండ్లలో కడలేని కడలిలో శ్వాస నిస్పృహలో అర్థమే కాదని జీవితం ఇంకా వ్యర్థమని నేననుకొనగా అర్థమే కాదని జీవితం ఇంకా వ్యర్థమని నేననుకొనగా కృపాకనికరము కలదేక నా చెయ్య విడువక నడిపించితివి. కృపాకనికరము కలదేక నా చెయ్య విడువక నడిపించితివి. ఎడబాయని నీ కృపా నన్ను విడువదు ఎన్నటికీ. ఎడబాయని నీ కృపా నన్ను విడువదు ఎన్నటికీ. యేసయ్యా నీ ప్రేమానురాగా నన్ను కాయును అనుక్షణం. యేసయ్యా నీ ప్రేమానురాగం నన్ను కాయును అనుక్షణం. హల్లెలూయా. సైతాన్ ನನ್ನ ಮೇಲೆ ಇದ್ದು ಬಂದಿದ್ದಾನೆ. ಅಯ್ಯೋ ನನ್ನನ್ನು ಸೋಲಿಸ್ಬಿಡ್ತಾನ, ಅಯ್ಯೋ ನನ್ನನ್ನು ತಪ್ಪು ಬಿಡ್ತಾನ, ಸೈತಾನ ನನ್ನನ್ನು ನಷ್ಟಪಡಿಸ್ಬಿಡ್ತಾನ, ಸೈತಾನ ನನ್ನನ್ನು ಅಪಾಯ ಪಡಿಸ್ತಾನ, ಸೈತಾನ ನನ್ನನ್ನು ಭಂಗಪಡಿಸ್ತಾನ, ಸೈತಾನ ನನಗೆ ಮರಣ ಕೊಡ್ತಾನ, ಸೈತಾನ ನನಗೆ ನರಕ ಕೊಡ್ತಾನೆ. ಯೇಸುವಿನ ನಾಮ ಇದೆ ನಿನಗೆ, ಯೇಸುವಿನ ನಾಮ, ಯೇಸುವಿನ ರಕ್ತ, ಪ್ರಾರ್ಥನೆ, ಉಪವಾಸ ಇದೆ ನಿನಗೆ. ದೇವರ ವಾಕ್ಯದ ಇದೆ. ಯಾರು ನನ್ನ ತಿಕ್ಕಾಡ್ತಾ ಇದ್ದಾರಂತೆ. ಯಾರು ಪ್ರೇಯರ್ ಮಾಡಿಲ್ಲ, ಯಾರು ಪಾಪದಲ್ಲಿ ಬಿದ್ದಿದ್ದಾರೆ, ಯಾರು ಚರ್ಚ್ಗೆ ಹೋಗಿಲ್ಲ, ಯಾರು ಬೈಬಲ್ ಓದ್ತಾ ಇಲ್ಲ, ಯಾರು ಕುಟುಂಬದಲ್ಲಿ ಪಾಪದಲ್ಲಿದ್ದಾರೆ, ಯಾರು ಮನೆಯಲ್ಲಿ ಇನ್ನು ಹಳೆ ಬಿಸಿನಲ್ಲಿ ಮಗ್ನರಾಗಿದ್ದಾರೆ, ಯಾರು ಕೆಲಸ 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 ದುಡ್ಡು 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 ಅಂತ ಇದ್ದಾರೋ ಅವರನ್ನ ನೋಡ್ತಾನೆ, ಹೋಗಿ ಆವರಿಸಿ ಹಿಡಿದು ಅವರನ್ನ ಜಯಿಸ್ತಾನೆ. ನೀನಂಗಿಲ್ಲ ತಾನೆ, ನೀನಂಗಿಲ್ಲ ತಾನೆ. ನೀನ್ ಲೋಕದಲ್ಲಿ ಸಮಾಧ ಇಟ್ಟಿರಲ್ಲ, ಈ ಲೋಕದಿಂದ ಅಲ್ಲ, ಈ ಲೋಕ ಪಾಪಿ ನೀತಿವಂತಕ್ಕಲ್ಲ, ಒಳ್ಳೆಯವರಿಗಲ್ಲ. ನಿನಗೆ ಎಷ್ಟೋ ಸಾರಿ ಲೋಕ ಬೇಜಾರಾಗಿದೆ, ಜೀವಿತ ಬೇಜಾರಾಗಿದೆ, ಸಾಯ್ಬೇಕನ್ಸಿದೆ, ಈಗ ಎಷ್ಟು ದಿನ ನನ್ನ ಕಷ್ಟ ಹೀಗೆ ಇರ್ತದೆ ಅನ್ಸಿದೆ. ಬಟ್ ದೇವ್ರು ಹೇಳ್ತಾರೆ, ನಾನು ನಿನಗೆ ಸಹಾಯ ಮಾಡ್ತೀನಿ, ನಾನು ನಿನ್ನನ್ನು ಬೆಳೆಸ್ತೀನಿ, ನಾನು ನಿನ್ನ ಕುಟುಂಬದಲ್ಲಿ ಬರ್ತೀನಿ. ನನ್ನನ್ನು ಕರ್ಕೊಂಡು ಹೋಗು, ನನ್ನನ್ನು ಕರ್ಕೊಂಡು ಹೋಗು, ನಿನ್ನ ಹೃದಯದಲ್ಲಿ ಕರ್ಕೋ, ನಿನ್ನ ಬದುಕಿನಲ್ಲಿ ಕರ್ಕೋ, ನಿನ್ನ ಜೀವಿತದಲ್ಲಿ ಕರ್ಕೋ, ನಾನು ನಿನ್ನನ್ನು ಧೈರ್ಯಪಡಿಸ್ತೀನಿ ಅಂತ ಮಾತು ಕೊಡ್ತಾ ಇದ್ದಾನೆ ದೇವರು. ಹಲ್ಲೆಲೂಯಾ. ಓದಿ 20ನೇ ಅಧ್ಯಾಯ. ನಿಮಗೆ ಕಾಲವು ಸಮೀಪಿಸಿದೆ. ವಿಮೋಚನ ಕಾಂಡ ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ. ಹಲ್ಲೆಲೂಯಾ. 2ರಿಂದ 4. ನಿಮಗೆ ಕಾಲದ ಸಮೀಪಿಸಿದೆ, ನಿಮಗೆ ಯುದ್ಧವು ಸಮೀಪ ಆಗಿದೆ. ಹಲ್ಲೆಲೂಯಾ. ನೀನು ಕರೆಕ್ಟ್ ಆಗಿ ಇದೆಯಾ, ಪಾಪ ಮಾಡಿಲ್ಲ, ಆದ್ರೂ ಕೂಡ ರೋಗ, ಕಷ್ಟ, ಅವಮಾನ, ಭಯವರು, ಚಿಂತೆ, ದುಃಖ, ಕಳವಳ ಇದೆ. ನಿನಗೆ ಕಾಲವು ಸಮೀಪಿಸಿದೆ. ಕಾಲವಾದರೆ ಯುದ್ಧ. ಯಾಚಕರು ಮುಂದೆ ಬಂದು ಭಕ್ತರಿಗೆ, ಇಸ್ರಾಯೇಲರಿಗೆ ಹೇಳಿರಿ, ನೀವು ಈಗ ಶತ್ರುಗಳೊಡನೆ ಯುದ್ಧ ಮಾಡುವ ಕಾಲ ಸಮೀಪಿಸಿದಲ್ಲ. ನೀವು ಎದೆಗೆಡಬಾರದು. ಸಹೋದರ ಸಹೋದರಿ, ನಿನಗೆಲ್ಲರೂ ಇವತ್ತು ನಿನ್ನ ಮನೆಯಲ್ಲಿರೋ ಸಮಸ್ಯೆಗಳಿಗೆ ಎದೆಗೆಡಬೇಡ, ಭಯ ಪಡಬೇಡ. ಈ ಕಷ್ಟಗಳಿಂದ ನಾನು ಹೆಂಗಪ್ಪ ಬರೋದು,
ಮಲ್ಕೊಂಡೇ ನಡ್ಕೊಂಡೇ ಮಲಗಿ ನಡ್ಕೊಂಡೇ ಎದ್ದಿರ್ತೀಯ, ಬ್ರಷ್ ಮಾಡೋದು ನಡುತ್ತಾ ಇರ್ತೀಯ, ಟಾಯ್ಲೆಟ್, ಬಾತ್ರೂಮ್, ಕಿಚನ್, ಬೆಡ್ರೂಮ್, ಹಾಲಲ್ಲಿ ನಡುತ್ತೀಯ, ಕೆಲಸದಲ್ಲಿ ನಡುತ್ತೀಯ. ಅಯ್ಯೋ 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 ಅಯ್ಯೋ, ಏಕೆ? ದೇವರಿಲ್ವಾ? ಪ್ರೇಯರ್ ಮಾಡಲ್ವಾ? ಯೇಸು ಇದ್ದಾರಲ್ವಾ? ಯೇಸು ಬದುಕಿದಾರಲ್ಲ? ಯೇಸುವಿನ ರಕ್ತ ಜೀವಂತವಾಗಿದೆಯಲ್ಲ? ಯೇಸುವಿನ ವಾಕ್ಯ ಜೀವದಿಂದ ಕೂಡಿದೆಯಲ್ಲ? ನೀನ್ ಪ್ರಾರ್ಥನೆ ಮಾಡಲ್ವಾ? ಪ್ರಾರ್ಥನೆ ಮಾಡೋದು ಯಾರು ಎದುರಲ್ಲ, ವಾಕ್ಯದ ಮೇಲೆ ಭರವಸೆ ಇಟ್ಟವರು ಯಾರು ಎದುರಲ್ಲ. ಆ ವಾಕ್ಯವನ್ನ ಎತ್ತಿ ಶಬ್ದವನ್ನ ಗೆದ್ದು ಒಂದು 15 ದಿನ, 10 ದಿನ, ಒಂದು ವಾರ, ಒಂದು ತಿಂಗಳು, ಒಂದು 15 ವಾರ ಹೋರಾಡಿ ಹೋರಾಡಿ ಅವನನ್ನ ಜಯಿಸ್ತಾರೆ, ಅವನನ್ನ ಜಯಿಸ್ತಾರೆ, ಅವನನ್ನ ಜಯಿಸ್ತಾರೆ. ಅದೇ ನಿನಗೂ ಕೂಡ ಆನ್ಸರ್. ದಿಗಿಲು ಪಡಬೇಡ, ಸೈತಾನ ಕಾರ್ಯಗಳಿಗೆ ಯುದ್ಧ ಮಾಡೋದಕ್ಕೆ ಭಯ ಪಡಬೇಡ, ನಿನ್ನ ಕುಟುಂಬ ಸಮಸ್ಯೆಗಳಲ್ಲಿ ಹೆದರಬೇಡ. ನೀವು ಯುದ್ಧ ಮಾಡೋ ಸಮಯ ಹತ್ರ ಬಂದಿದೆ. ಬಲಗೊಳ್ಳ್ರಿ, ಬಲಗಳು ನಿನಗೆ ಸೈತಾನ ಮೇಲೆ ಹಲ್ಲೆಲೂಯಾ ಅಧಿಕಾರ ಇದೆ. ಸೈತಾನಿಗೆ ನಿನ್ನ ಮೇಲೆ ಅಧಿಕಾರ ಇಲ್ಲ. ನಿನ್ನಲ್ಲಿರೋ ಯೇಸುವನ್ನ ನೋಡಿದ್ರೆ ಭಯ, ನಿನ್ ಪ್ರಾರ್ಥನೆ ಅಂದ್ರೆ ಭಯ, ನಿನ್ ಮನೆಯಲ್ಲಿರೋ ಬೈಬಲ್ ಅಂದ್ರೆ ಅವನಿಗೆ ಭಯ. ಸ್ಪಿರಿಟ್ ಆಫ್ ಗಾಡ್, ಸ್ಪಿರಿಟ್ ಆಫ್ ಗಾಡ್, ಬಲಗಳು ಬಲಗಳು. ಶೂರನಾಗು, ಶೂರನಾಗು, ವೀರನಾಗು, ದೈವ ಹೋರಾಟ ಮಾಡು. ಸೈಲೆಂಟ್ ಆಗಿರ್ಬೇಡ. ನನ್ನ ಮನೆ ಬಾರ, ನನ್ನ ಜೀವಿತ, ನನ್ನ ಲೈಫು ಇಷ್ಟೇ. ಎಷ್ಟು ದಿನ ಇದ್ರೆ ಇಲ್ಲಿ ನೋಡೋಣ. ಪ್ಲೀಸ್, ನಿನ್ನ ಬಲಹೀನತೆ ನಿನ್ನ ಬಲಹೀನತೆ ನೀನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ಅದೇ ಮೊದಲನೇ ತಪ್ಪು. ಯಾಕಂದ್ರೆ ಬೈಬಲ್ ಓದಲ್ಲ, ಪ್ರೇಯರ್ ಮಾಡೋಕ್ಕಾಗಲ್ಲ. ಪ್ಲೀಸ್ ಸಹೋದರ ಸಹೋದರಿ, ದೇವರ ಆತ್ಮ ಮಾತಾಡ್ತಾ ಇದ್ದಾರೆ, ಕೇಳು. ನೀನು ಸರಿಯಾಗಿ ಪ್ರಾರ್ಥನೆ ಮಾಡಿದ್ರೆ, ಕರೆಕ್ಟಾಗಿ ನೀನು ವಾಕ್ಯ ಓದಿ ಪ್ರಾರ್ಥನೆ ಮಾಡಿ, ನೀನು ದೇವರ ವಾಕ್ಯ ಪ್ರಕಾರ ನಡೆಯುವಾಗ ಶತ್ರುವಿನ ಮೇಲೆ ನಿನ್ಗೆ ಅಧಿಕಾರ ಇದೆ. ನೀನು ಪಾಪ ಮಾಡಿದ್ರೆ ಖಂಡಿತ ಅವನ ಮೇಲೆ ನಿನ್ಗೆ ಅಧಿಕಾರ ಇದೆ. ಪಾಪ ಮಾಡಿದ್ರೆ ಮಾತ್ರ ನಿನ್ನ ಮೇಲೆ ಅವನ ಅಧಿಕಾರ ಬರೋದು. ನೀನು ಅವನನ್ನ ಸೋಲಿಸೋದು ನಿನ್ನ ಗಂಡನಲ್ಲಿ, ನಿನ್ನ ಮಕ್ಕಳಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಹೆಂಡತಿಯಲ್ಲಿ, ನಿನ್ನ ಬಿಸ್ನೆಸ್ ಅಲ್ಲಿ, ನಿಮ್ಮ ಮಕ್ಕಳ ಎಜುಕೇಶನ್ ಅಲ್ಲಿ, ನಿಮ್ಮ ಆದಾಯದಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಕೈ ಹಾಕ್ತಾನೆ. ನಿಮ್ಮ ಸೇವೆಯಲ್ಲಿ ಕೈ ಹಾಕ್ತಾನೆ. ನಿಮ್ಮ ಸೇವೆಯಲ್ಲಿ ವಿಶ್ವಾಸಿಗಳಲ್ಲಿ ಭೇದ ಭಿನ್ನಾಭಿಪ್ರಾಯಗಳು ಹುಟ್ಟಿಸ್ತಾನೆ. ಮತ, ಮತ್ಸರ, ಕಾಮ, ಕ್ರೋಧ ಹುಟ್ಟಿಸ್ತಾನೆ. ಕಳವಳ, ಚಿಂತೆ, ದುಃಖ, ಜಗಳ, ಬೇಡಿಗಳನ್ನ ತಂದಾಗ್ತಾನೆ. ಲೋಕ ಸಂಬಂಧ ಜೀವಿತ, ಶರೀರ ಕಾರ್ಯಗಳು, ಇಚ್ಛೆಗಳನ್ನ, ದುರಿಚ್ಛೆಗಳನ್ನ ನಮಗೆ ಪ್ರೇರೇಪಿಸ್ತಾನೆ. ನೀ ಪರಿಶುದ್ಧವಾಗಿ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ದೃಢಗೊಂಡಿದ್ರೆ ನಿನ್ನ ಹತ್ರ ಕ್ರಿಯೆ ಮಾಡೋದಕ್ಕೆ ಶತ್ರು, ನಿನ್ನ ಹತ್ರ ಗೆಲ್ಲೋದಕ್ಕೆ ಶತ್ರು, ನಿನ್ನ ಹತ್ರ ಬಲ ಹೊಂದೋದಕ್ಕೆ ಶತ್ರು ಸಾಧ್ಯವೇ ಇಲ್ಲ. ನಾವೆಲ್ಲ ನನ್ನ ಜೀವನದಲ್ಲಿ ಒಂದೊಂದು ಹೋರಾಟ ಮಾಡೇ ಗೆಲ್ಕೊಂಡು ಹೋಗ್ತಾರೆ. 15 ವರ್ಷದ ಕಂಟಿನ್ಯೂ ಹೋರಾಟ ಇದೆ. ಇವತ್ತು ಕೂಡ ಇಲ್ಲಿ 7 ಅವರ್ ಹೋರಾಟ ಮಾಡ್ಕೊಂಡಿದೆ. 8 ಅವರ್ ಬೆಳಿಗ್ಗೆ ಎದ್ದು ಬ್ರಷ್ ಮಾಡ್ಕೊಂಡು ಬಂದು ಕೂತ್ಕೊಂಡು 2:30 ಹೋಗಿ ಅಲ್ಲೆಲ್ಲಾ ಹೋರಾಟಕ್ಕೆ ಬಂದಿದೆ. ಅಡಿವಿಗೆ ಹೋಗಿದೆ, ಹುಡುಗರೊಂದಿಗೆ ಜಯಿಸೋದಿಕ್ಕೆ. ಅಡಿವಿಗೆ ಹೋಗಿದೆ, ಸೈತಾನನನ್ನ ಸೋಲಿಸೋದಿಕ್ಕೆ. ಬೆಟ್ಟವನ್ನಾಗ್ತಿದ್ದೆ, ದೇವರನ್ನ ನೋಡೋದಿಕ್ಕೆ. ಅಲ್ಲೆಲ್ಲೂಯಾ ಹೋರಾಡಬೇಕು. ಪ್ರಾರ್ಥನೆ ಅನ್ನೋದು ಒಂದು ಹೋರಾಟ, ವಿಶ್ವಾಸದ ಜೀವನ ಅನ್ನೋದು ಒಂದು ಹೋರಾಟ, ಕ್ರಿಸ್ತತ್ವ ಅಂದ್ರೆ ಹೋರಾಟ. ಹೇಳು, ನನ್ನ ಗಂಡನ ಬಿಟ್ಟು ಕುಡಿತನ ಆತ್ಮನಿ, ದರಿದ್ರ ಆತ್ಮನಿ, ಮನತನ ಆತ್ಮನಿ, ಜಗಳ ಆತ್ಮನಿ, ಭೇದ ಭಿನ್ನಾಭಿಪ್ರಾಯ ಹುಟ್ಟಿಸುವ ಆತ್ಮ ತೊಲಗೋದು ಬಿಟ್ಟು ಯೇಸುವಿನ ನಾಮದಲ್ಲಿ ನನ್ನ ಗಂಡ ಹಸ್ತಿನ ಬಿಡೋದು ಬುದ್ಧಿ ಕೊಟ್ಟಿರೋದು ನೀನೇ. ಬೀಡಿ ಸಿಗರೇಟ್ ಕುಡಿಯೋ ಬುದ್ಧಿ ಕೊಟ್ಟಿರೋದು ನೀನೇ. ನನಗೆ ಎಲ್ಲರಿಗೆ ನನಗೆ ತಂಬಾಕು ಕುಡಿಯೋ ಬುದ್ಧಿ ಕೊಟ್ಟಿರೋದು ನೀನೇ. ಯೇಸುವಿನ ನಾಮದಲ್ಲಿ ತೊಲಗೋಗು ಕೋಪಾತ್ಮನಿ, ಯೇಸುವಿನ ನಾಮದಲ್ಲಿ ತೊಲಗೋಗು ದ್ವೇಷಾತ್ಮನಿ, ಯೇಸುವಿನ ನಾಮದಲ್ಲಿ ತೊಲಗೋಗು ಅಂತ ಹೇಳಿ ಬದಲಿಸ. ಅದೇ ಯುದ್ಧ ಯಾವುದು ಅಲ್ಲ. ಯುದ್ಧ ಹೇಳ್ಕೊಟ್ಟೆ ಒಂದು ಲೈಟ್ ಆಗಿ ಅರ್ಥ ಆಯ್ತಾ? ಬಿಡು ನನ್ನ ಗಂಡನ, ಬಿಡು ನನ್ನ ಮನೇನ, ಬಿಡು ನಮ್ಮ ಸೇವೆ, ನಾನು ಮಾಡೋ ಕ್ರಿಸ್ತನ ಸೇವೆನ, ಬಿಡು ನಮ್ಮ ಸಭೆಯನ್ನ, ಬಿಡು ನಮ್ಮ ಸಭೆಯನ್ನ. ನೀನ್ ಯಾರು? ಯೇಸುವಿನ ನಾಮದಲ್ಲಿ ನಿನ್ನ ಗದರಿಸ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ನಿನ್ನನ್ನ ಜಯಿಸ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ನಿನ್ನನ್ನ ಕಟ್ಟಿ ಹಾಕ್ತಾ ಇದ್ದೀನಿ. ನನ್ನ ಮೇಲೆ ನಿನಗೆ ಅಧಿಕಾರ ಇಲ್ಲ, ನಿನ್ನ ಮೇಲೆ ನನಗೆ ಅಧಿಕಾರ ಇದೆ. ಯುದ್ಧ ಆದರೆ ಇನ್ನೇನು? ಯುದ್ಧ ಇದೆ.
ಯುದ್ಧ ಮಾಡ್ತೀನಿ ಅಂತ ಕತ್ತಿ ಎತ್ಕೊಳ್ಳೋದ್ರಿಂದ ಸೈತಾನ ಕೈಗೆ ಸಿಗಲ್ಲ. ದೇವರ ತರ ಆತನು ಆತ್ಮ ಸ್ವರೂಪನಾಗಿದ್ದಾನೆ. ಯುದ್ಧ ಮಾಡೋರು ಹೆಂಗಿರ್ಬೇಕು ಅಂತ ಆತ್ಮಿಕ ಯುದ್ಧ, ಸ್ಪಿರಿಚುವಲ್ ವಾರ್ಫೇರ್, ಆಧ್ಯಾತ್ಮಿಕ ಯುದ್ಧ ಇದೆ. ಶತ್ರು ಇದ್ದಾನೆ, ಹಾಗೆ ಯುದ್ಧ ಮಾಡಬೇಕು ಆತ್ಮದಲ್ಲಿ. ಅದಕ್ಕೆ ಪವಿತ್ರ ಆತ್ಮದಿಂದ ತುಂಬಿರುವ ಮಾತ್ರ ಯುದ್ಧದಲ್ಲಿ ಜಯಿಸ್ತಾನೆ. ಇಲ್ಲಂದ್ರೆ ಪಾಪಗಳಲ್ಲಿ ಪ್ರತಿನಿತ್ಯ ಅವನ ಜೊತೆ ಫ್ರೆಂಡ್, ಮಗನು, ಮಗಳು, ನಿನ್ ಮನೇನ ಅವನು ಮಾರ್ಕೋಬೇಕಾಗುತ್ತೆ. ಅರ್ಥ ಆಗುತ್ತಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಾನು ಪ್ರತಿನಿತ್ಯ ಅವನನ್ನು ಜಯಿಸ್ತಾ, ಅವನ ಗಟ್ಟಿಯಾಗ್ತಾ, ನಾನು ಮಾಡೋ ಸೇವೆಯಲ್ಲಿ, ನನ್ನ ನಾಯಕತ್ವದಲ್ಲಿ, ನನ್ನ ಲೀಡರ್ಶಿಪ್ ಅಲ್ಲಿ, ನಿಮ್ಮೆಲ್ಲ ಪ್ರತಿಯೊಬ್ಬರ ವಿಷಯದಲ್ಲಿ, ನನ್ನ ಕುಟುಂಬದ ವಿಷಯದಲ್ಲಿ, ನಮ್ಮ ಜಯನಗರದ ವಿಷಯದಲ್ಲಿ, ನಮ್ಮ ದೇಶದ ವಿಷಯದಲ್ಲಿ, ನಮ್ಮ ಕರ್ನಾಟಕದ 8 ಕೋಟಿ ಜನರು, ನಮ್ಮ ಬೆಂಗಳೂರು ಪಟ್ಟಣ 1,38,00,000 ಜನರ ವಿಷಯದಲ್ಲಿ ಪ್ರತಿನಿತ್ಯ ಹೋರಾಟ. ನಮ್ಮ ಮಕ್ಕಳು ಎಷ್ಟು ಜನ ಬರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಚರ್ಚೆಗೆ ಎಷ್ಟು ಯೌವನಸ್ಥರಿದ್ದಾರೆ, ಮದುವೆ ಆಗ್ತೀರಾ, ಕೆಲಸಕ್ಕೆ ಹೋಗ್ತಾ, ಕಾಲೇಜ್ ಸ್ಕೂಲ್ಗೆ ಹೋಗ್ತಾರೆ, ಎಷ್ಟು ಯೌವನಸ್ಥರು, ಯುವಕರು, ಯುವತಿಯರಿದ್ದಾರೆ, ಎಷ್ಟು ಜನ ಗಂಡ ಹೆಂಡತಿರಿದ್ದಾರೆ, ಎಷ್ಟು ಜನ ನಮ್ಮ ಚರ್ಚೆಯಲ್ಲಿ ಮೆಂಬರ್ಸ್ ಇದ್ದಾರೆ, ಎಷ್ಟು ಕುಟುಂಬಗಳಿದೆ. ಪ್ರತಿಯೊಬ್ಬರ ಕುಟುಂಬದಲ್ಲಿ ನಮಗೆ ಡೈಲಿ ಹೋರಾಟ. ಇವತ್ತು ನಾನು ಯುದ್ಧ ಮಾಡಿಲ್ಲ ಅಂತ ನಾನು ಯಾವತ್ತೂ ಮಲಗಲಿಲ್ಲ, ಊಟ ತಿಂದಿಲ್ಲ, ಸ್ನಾನ ಮಾಡಿಲ್ಲ, ಗಾಡಿ ಎತ್ತಿಲ್ಲ, ಚರ್ಚ್ ಹತ್ತಿಲ್ಲ, ಮನೆಯಿಂದ ಕೆಳಗಡೆ ಹೋಗಿಲ್ಲ. ಪ್ರತಿದಿನ ಯುದ್ಧ ಮಾಡ್ತಾನೇ ಇದ್ದೀನಿ. ಮಾಡಿಲ್ಲಂದ್ರೆ ಅನ್ಕೊತಾನೆ. ನನ್ನೆಲ್ಲಿಗೆ ನಿನ್ನ ಮಕ್ಕಳಲ್ಲಿ, ನಿನ್ನ ಗಂಡಿನಲ್ಲಿ, ನಿನ್ನ ಹೆಂಡತಿಯಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಕಿಚನ್ ಅಲ್ಲಿ, ಬೆಡ್ರೂಮ್ ಅಲ್ಲಿ, ಹಾಲಲ್ಲಿ ತುಂಬ್ಕೊತಾನೆ. ಎಲ್ಲಂದ್ರೆ ಅಲ್ಲಿ ಜಗಳ ಇರ್ತಾನೆ, ಎಲ್ಲಂದ್ರೆ ಅಲ್ಲಿ ಭೇದ ಭಿನ್ನಾಭಿಪ್ರಾಯ ಇರ್ತಾನೆ, ಸುಮ್ಮನೆ ಗಲಾಟೆ ಇರ್ತಾನೆ, ಸಂಶಯ ಕೊಡ್ತಾನೆ, ಸುಳ್ಳಾಡೋ ಬುದ್ಧಿ ಕೊಡ್ತಾನೆ, ಲೋಪ ಬರ್ತದೆ, ಪ್ರೇಯರ್ ಮಾಡಕ್ ಬಿಡಲ್ಲ, ಪ್ರೇಯರ್ ಅಲ್ಲಿ ಜಗಳ ಇರ್ತಾನೆ, ಕೈ ತಟ್ಟಕ್ ಬಿಡಲ್ಲ, ಬೈಬಲ್ ಓದಕ್ ಬಿಡಲ್ಲ, ಹಾಡು ಕಲಿಯೋಕ್ ಬಿಡಲ್ಲ, ಹಾಡು ಬರೆಯೋದಕ್ಕೆ ಬಿಡಲ್ಲ, ಪ್ರಸಿದ್ಧ ಮಾಡೋದಕ್ಕೆ ಬಿಡಲ್ಲ, ಸೇವೆ ಮಾಡೋದಕ್ಕೆ ಬಿಡಲ್ಲ, ಸ್ವಾರ್ಥ ಹೇಳೋದಕ್ಕೆ ಬಿಡಲ್ಲ. ಹೆಚ್ಚಿವಾಗಿ ಪ್ರತಿದಿನ ಯುದ್ಧ ಮಾಡಿ ಅವನನ್ನ ಜಯಿಸಿ ಹೋಗ್ಬೇಕು. 24 ಗಂಟೆ ನಾನು ಹಂಗೆ ಕಳೀತಾ ಇರೋದು. ಇಷ್ಟಪಟ್ಟು ಆರಿಸ್ಕೊಂಡಿದ್ದೀನಿ. ಅವಶ್ಯಕ ಭೂಮಿಯಲ್ಲಿ, ಪರಲೋಕದಲ್ಲಿ ನನಗೆ ಯುದ್ಧ ಇಲ್ಲ, ನಿನಗೂ ಕೂಡ ಇರಲ್ಲ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಏನಂತ ಹೇಳ್ತಾ ಇದೆ ವಾಕ್ಯ? ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 4ರಿಂದ ಹಲ್ಲೆಲೂಯಾ, ಆಮೆನ್, 2:2-4 ವಚನ ಏನು ಹೇಳ್ತಾರೆ? ನಿಮಗೆ ಕಾಲದ ಸಮೀಪವಾಗಿದೆ, ನಿಮಗೆ ಯುದ್ಧ ಸಮೀಪವಾಗಿದೆ, ನೀವೀಗ ಯುದ್ಧವನ್ನ ಮಾಡೋ ಸಮಯ. ನೀನು ನಿಮ್ಮ ಗಂಡನನ್ನ, ನಿನ್ನ ಕುಟುಂಬವನ್ನ, ನಿನ್ನ ಬಿಸ್ನೆಸ್ ಅನ್ನ, ನಿನ್ನ ಕಷ್ಟವನ್ನ ಸೈತಾನ ಕಿತ್ತು ಇಟ್ಕೊಂಡಿದ್ದಾನೆ. ಕಿತ್ಕೋಬೇಕಾದ ಯುದ್ಧ ಮಾಡಿ. ಪ್ರೇಯರ್ ಅಷ್ಟೇ, ಉಪವಾಸ, ಪ್ರೇಯರ್, ಉಪವಾಸ, ಪ್ರೇಯರ್, ಉಪವಾಸ. ಯೇಸುನಾಮ, ಯೇಸುವಿನ ರಕ್ತ. ಪ್ರೇಯರ್, ಉಪವಾಸ, ಯೇಸುವಿನ ನಾಮ, ಯೇಸುವಿನ ರಕ್ತ. ಪ್ರೇಯರ್, ಉಪವಾಸ, ಯೇಸುವಿನ ನಾಮ, ಯೇಸುವಿನ ರಕ್ತ. ಇಷ್ಟೇ ಯುದ್ಧದಲ್ಲಿ ಉಪಯೋಗಿಸುವ ಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ಏನ್ ಸಮಯ ಅಂತ ನಿಮಗೆ? ಏನ್ ಟೈಮ್ ಅಂತ ನಿಮ್ಗೆ? ಇವಾಗ ನಿದ್ರೆ ಮಾಡೋ ಟೈಮಾ? ಯುದ್ಧ ಮಾಡೋ ಸಮಯ. ಕೆಲಸಕ್ಕೆ ಹೋಗು, ಮಿಕ್ಕಿ ಟೈಮ್ ಬಂದು ಯುದ್ಧ ಮಾಡು. ಊಟ ಮಾಡು, ಮಿಕ್ಕಿ ಟೈಮ್ ಯುದ್ಧ ಮಾಡು. ಸ್ನಾನ ಮಾಡು, ನಿನ್ ಮೇಕಪ್ ಸಮಯ ಕೊಡು, ಮಿಕ್ಕಿ ಟೈಮ್ ಯುದ್ಧ ಮಾಡು. ಯುದ್ಧ ಮಾಡು. ಪ್ರತಿದಿನ ಕುತ್ಕೊಂಡು ಎಲ್ಲರೂ ಮಲಗಿದ ಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ, 1 ಅವರ್ ಯುದ್ಧ ಮಾಡು. ದೇವರು ನಿದ್ರೆ ಕೆಡಿಸ್ತಾನೆ, ಕೆಟ್ಟ ಕಲಿಸ್ಕೊಡ್ತಾನೆ. ಯುದ್ಧ ಮಾಡು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಗಾಬರಿ ಕನಸು ಬಂದ್ರೆ ಕೂತ್ಕೊಂಡು ಹಂಗೆ ಹೀಗೆ ತಿರುಗಬೇಕು. ಎದ್ದು ಕೂತ್ಕೊಂಡು ಪ್ರೇಯರ್ ಮಾಡಿ, ಬೆಡ್ಡಲ್ಲಿ ಒಂದು ಸೈಡ್ ಹೋಗಿ ಮುಖ ತೊಳ್ಕೊಂಡು ಇಲ್ಲ ಹಂಗೆ ಎದ್ದು ಯುದ್ಧ ಮಾಡು. ನಿದ್ರೆಗೂ ಬರ್ತದೆ, ಸಮಾಧಾನ ಬರ್ತದೆ, ಕೆಟ್ಟ ಕನಸು ಕೂಡ ಬರಲ್ಲ. ಹಲ್ಲೆಲೂಯಾ. ಮತ್ತೆ ನೀನು ಏನೋ ತಂದೆ ತರ ತಿಳ್ಕೊಂಡ್ಬಿಟ್ಟಿದ್ಯಾ, ಸೈತಾನ ಪ್ರೀತಿಸ್ತೀಯ, ಪಾಪ ಮಾಡ್ತೀಯ, ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ಯಾ, ಮನೆಯಲ್ಲಿ ಒಬ್ಬರನ್ನ ತರ ವೆಲ್ಕಮ್ ಮಾಡಿ ಇಟ್ಕೊಂಡಿದ್ಯಾ. ನಿನ್ನ ಮನೆಯನ್ನ ಕೆಡಿಸ್ತಾನೆ, ಹುಷಾರ್. ನಿನ್ನ ಕುಟುಂಬದವನ್ನ ಕೆಡಿಸ್ತಾನೆ, ಹುಷಾರ್. ಯಾವ ಮನೆಯಲ್ಲಿ ಅವನಿರಬಾರದು,
ಹಾವು ಪಾರಿವಾಳ ಆಗಲು. ಹಲ್ಲೆಲೂಯಾ. ಹಾವಿಗೆ ವಿಷ ಕಚ್ಚ ಬುದ್ಧಿ, ಸಾಯಿಸ ಬುದ್ಧಿ. ನೀನ್ ಬಿಡಬೇಡ ಕುಟುಂಬವನ್ನು ಹಾವಿಗೆ, ನೀನ್ ಬಿಡಬೇಡ ನಿನ್ ಕುಟುಂಬವನ್ನ ಶತ್ರುವಿಗೆ. ಹೋರಾಡಿ ಇವತ್ತಿನ ಎಷ್ಟು ದಿನ ಕತ್ತಿಯನ್ನ ಜಯಿಸು ನಿನ್ನ ವೈರಿಯನ್ನ. ಒಂದೊಂದು ಹೇಳಿ ಏನೇನು ಪ್ರಾಬ್ಲಮ್ಸ್ ಇದೆ ಮನೆಯಲ್ಲಿ, ಒಂದೊಂದು ಹೇಳಿ ಕದರಿಸು ನಿನ್ನ ಮನೆ ಒಳಗಡೆಯಿಂದ. ಮೆಲ್ಲಿಗೆ ಹೋಗಲ್ಲ ನಾಯಿ, ಊಟ ತಿನ್ನೋ ಬರ್ತೈತಲ್ಲ ನಾಯಿ, ರೋಡಲ್ಲಿ ಬರ್ತೈತಲ್ಲ ನಾಯಿ, ಮೆಲ್ಲಿಗೆ ಹೋಗಲ್ಲ. ಹೋಗಲ್ಲ ಕದರ್ಬೇಕು. ನಿನ್ನ ಹತ್ರ ಇಲ್ಲ. ಮೆಲ್ಲಿಗಿದ್ರೆ ಏನ್ ಮಾಡ್ತಿದ್ದೆ ನೋಡೋಣ, ಏನ್ ಮಾಡ್ತಿದ್ದೆ? ఖర్చు పెట్టింది జోర ಹೇಳಿ ಅದನ್ನ ಯಾಕೆ ಮೆಲ್ಲಿಗೆ ಹೇಳ್ತೀರಾ? ఏం చేస్తుంది స్టీఫన్? కొరుకుతుందా లేదా? హల్లెలూయా. ಎಲ್ಲರಿಗೂ ಒಂದು ನಾಯಿ ಕಲಿಸ್ತಿರ್ತದೆ, ಅದಕ್ಕೆ ಮಕ್ಕಳು ಭಯ ಪಡೋದು ದೊಡ್ಡವ್ರಿಗೂ ಗೊತ್ತಿರ್ತದೆ. ಮೆಲ್ಲಿಗಿದ್ರೆ ನಿನ್ನ ಮನೆಯನ್ನ ಕಳಿಸ್ತದೆ, ಮನೆಯ ವಸ್ತು ಕಳಿಸ್ತದೆ, ಮನೆ ಮೆಂಬರ್ಸ್ ನ ಕಳಿಸ್ತದೆ, ಬಿಸ್ನೆಸ್ ನ ಕಳಿಸ್ತದೆ, ಮಕ್ಕಳ ಎಜುಕೇಶನ್ ನ ಕಳಿಸ್ತೈತೆ. ನೀನೆಂದು ತೊಡಪಟ್ಟು ಓಡಿಸೋ ಸಮಯದಲ್ಲಿ ಮುಗಿದೋಗಿದೆ ದುಷ್ಟಾತ್ಮಗಳ ಕಾಲ. ನಿಮ್ ಮನೆ ಬಿಟ್ಕೊಂಡಿದ್ರೆ ಬಲ ಅನ್ಕೊಂತೈತೆ, ಆಮೇಲೆ ಓಡಿಸಕ್ ಹೋಗ್ಬೇಡಿ, ಈಗಲೇ ಓಡೋಗ್ಬಿಟ್ಟೈತೆ ಬಿಟ್ಟು. ಕಾಣಿಸ್ತ ಗಲಾಟೆ ಸಮಸ್ಯೆನ ಪ್ರೇ ಮಾಡಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗಕ್ಕಾಗಲ್ವಾ, ಬೈಬಲ್ ಓದಕ್ಕಾಗಲ್ಲ, ಗೊತ್ತಾಗ್ಬಿಟ್ಟಿದೆ. ಎದ್ದು ಯುದ್ಧಕ್ಕೆ ನೆಕ್ಸ್ಟ್ ವಾಕ್ಯವನ್ನು 1 ತಿಮೋಥಿ 6:12. 1 ತಿಮೋಥಿ 6:12. 1 Timothy chapter 6:12. ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ತಿಮೋಥಿಯನೇ ಮಾಡು. ಮನೆ ಪ್ರೇಯರ್ ಮಾಡ್ತೀಯ, ಚರ್ಚಿಗೆ ಬರ್ತೀಯ, ಕಾಣಿಕೆ ಕೊಡ್ತೀಯ, ಮನೆಯಲ್ಲಿ ಪ್ರೇಯರ್ ಇಸ್ಕೊತೀಯ, ಇಷ್ಟೇನಾ ಬದುಕು, ಇಷ್ಟೇನಾ ಕ್ರಿಶ್ಚಿಯಾನಿಟಿ ಅಲ್ಲ. ಶ್ರೇಷ್ಠವಾದ ಹೋರಾಟವನ್ನ ಮಾಡು. ಯೇಸುವನ್ನ ನಂಬಿರೋರು ಹಳೆ ಜೀವನದಲ್ಲಿ, ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ, ಅಪೊಸ್ತಲರ ಕಾಲದಲ್ಲಿ 2020 ಹಿಂದ್ಗಡೆ 2019, 18, 13, 14, 2001, 99, 95, 96 ಅಲ್ಲಿ, 1980 ಅಲ್ಲಿ, 2000 ಅಲ್ಲಿ, ಆ ಕಡೆ 19 ಆ ಕಡೆ ಮಾಡೋದು. ಯುದ್ಧ ಮಾಡಿದ್ರೆ ನೀನು ಕೂಡ ಮಾಡೋ. ಅರ್ಥ ಆಯ್ತಾ? 2020 ನೋಡಬೇಡ. 2020 ಹಿಂದ್ಗಡೆ ಇದ್ರಲ್ಲ, ಯುದ್ಧ ಮಾಡ್ತಾ ಇದ್ದಾರಲ್ಲ ನಂಬಿಗಸ್ತರು, ಯೇಸುವನ್ನ ನಂಬಿರೋರು, ಅಂತ ಶ್ರೇಷ್ಠ ಹೋರಾಟವನ್ನ ಮಾಡು. ಧೈರ್ಯದಿಂದ ಮಾಡು, ತೊರಪಟ್ಟು ಮಾಡು. ಹೋಗಿ ಇವತ್ತಿನ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ರೆ ಯುದ್ಧನ ಸ್ವಲ್ಪ ಎದುರಿಸ್ತಾರೆ, ಸ್ವಲ್ಪ ವೀಕ್ ತೋರಿಸ್ತಾರೆ. ಹಾಗೆ ನಿಂತ್ಕೋ, ಸೋತೋಗ್ಬೇಡ. ಬಲಹೀನತೆ ಕೊಡ್ತಾನೆ, ತಲೆ ನೋವು ಕೊಡ್ತಾನೆ, ಹೊಟ್ಟೆ ನೋವು ಕೊಡ್ತಾನೆ, ಹೊಟ್ಟೆ ಖರ್ಚು ಕೊಡ್ತಾನೆ, ಕಳವಳ ಕೊಡ್ತಾನೆ, ನಿನಗೂ ಗಂಡನಿಗೂ ಒಂದು ಮಾತುಕತೆಯನ್ನು ಕೊಡ್ತಾನೆ. ಆಮೇಲೆ ಏನೇನು ರೇಗೋದರ ಆಗ್ತದೆ, ನಿನ್ನೊಳಗಡೆ ಕೋಪ ಬರ್ತದೆ, ನಿದ್ರೆ ಬರ್ತದೆ. ಏನು ತಿಟ್ಟಿಸ್ಕೋಬೇಡ, ಏನು ನಾನೇನೋ ಟೆಸ್ಟ್ ಮಾಡಕ್ ನೋಡ್ತಾ ಇದ್ದೆ, ನಾನು ಬಿಡು ಅಷ್ಟೇ. ಏನಂತೀಯ? ನಾನೇನೋ ಅವನು ಟೆಸ್ಟ್ ಮಾಡಕ್ ನೋಡ್ತಾ ಇದ್ದೆ, ನಾನು ವೀಕ್ ಮಾಡಕ್ ನೋಡ್ತಾ ಇದ್ದೆ, ಅನ್ಕೊಂಡ್ಬಿಡ್ಬೇಕು ಚಕ್ಕಾಕ ಅನ್ಕೊಂತ ಇದ್ದಾಗ ಅವ್ನು ಖಾಲಿ ಮಾಡ್ಬಿಡ್ತಾನೆ. ಇವೆಲ್ಲ ನಾನು ಅನುಭವ ಪಡ್ತೀನಿ. ನನ್ನ ಲೈಫಲ್ಲಿ ನಾನು 15 ವರ್ಷ ಎಕ್ಸ್ಪೀರಿಯನ್ಸ್ ನನಗೆ ಕೇಳ್ತಾ ಇದ್ದೀನಿ. ನಾನು ನಿದ್ರೆ ಬರ್ತಾ ಪ್ರೇಯರ್ ಮಾಡೋಕ್ಕಾಗಲ್ಲ, ಬೈಬಲ್ ಓದಕ್ಕಾಗಲ್ವಾ, ನನ್ನ ಮನೇಲಿ ಪ್ರಾಬ್ಲಮ್ಸ್ ಆಗ್ತವೆ. ಶತ್ರು ನಮ್ಮ ಮನೇಲಿ ಕಾಣಿಸ್ತಾರೆ. ನಾನು ಹಿಂಗೆ ಹೇಳೋದು, ಹೋಗಿ ನನ್ನ ಮನೆಯನ್ನು ಬಿಟ್ಟು, ಹೋಗಿ ನನ್ನ ಹೆಂಡತಿನ ಬಿಟ್ಟು, ಹೋಗಿ ನನ್ನನ್ನು ಬಿಟ್ಟು, ಹೋಗಿ ನನ್ನ ಮಗುನ ಬಿಟ್ಟು, ಹೋಗು ಸೇವೆಯನ್ನು ಬಿಟ್ಟು, ಹೋಗು ಸಭೆಯನ್ನು ಬಿಟ್ಟು ಅಂತ ಇದು ಎಲ್ಲಿಗೆ ಹೇಳ್ತಾರೆ? ಅದಕ್ಕೆ ಜೋರಾಗಿ ಹೇಳ್ತೀನಿ, ಜೋರಾಗಿ ನಾನು ಶ್ವಾಸ ಎಷ್ಟಿಟ್ಟು ಆತ್ಮ ಭರಿತನಾಗಿ ಪರಿಶುದ್ಧಾತ್ಮದಿಂದ ಮುಕ್ತಿ ಫಸ್ಟು ಸ್ವಲ್ಪ ಸ್ತುತಿ ಸ್ತೋತ್ರಗಳನ್ನ ಹೇಳ್ತೀನಿ. ಚೆನ್ನಾಗಿ ಅನ್ಯ ಭಾಷೆ ಅರ್ಧ ಗಂಟೆ ಮಾಡ್ತೀನಿ. ಆಮೇಲೆ ಯುದ್ಧಕ್ಕೆ ನಿಂತ್ಕೊತೀನಿ. ಆಮೇಲೆ
ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೇಸುವನ್ನ ನಂಬಿದರಲ್ಲ, ನಂಬಿಗಸ್ತು ಮಾಡೋ ಹೋರಾಟ ನೀನು ಶ್ರೇಷ್ಠವಾದ ಹೋರಾಟ, ಅದು ಗ್ರೇಟ್ಫುಲ್ ಹೋರಾಟ, ಅದು ಆ ಶ್ರೇಷ್ಠವಾದ ಹೋರಾಟ ಮಾಡು. ಮಾತ್ರ ಸತ್ಯವಾದ ನಾವು ಕೇಳಿ ಆ ಹೋರಾಟ ಮಾಡಿದ್ರೆ ಇವತ್ತು ಚರ್ಚ್ ಇರ್ತಾರೆ, ನಾನು ಇರ್ತಾ ಇಲ್ಲ, ಫಸ್ಟ್ ನನ್ನ ಕುಟುಂಬ ಇರ್ತಾ ಇಲ್ಲ, ನನ್ನ ಹೆಂಡತಿ ಕಿತ್ತೋಗ್ಬಿಡ್ತಾ ಇತ್ತು, ನನ್ನ ಮಗು ಇರ್ತಾ ಇಲ್ಲ, ಹೋರಾಟ ಮಾಡಿ ಬಂದಿದ್ರೆ ನೀವು ಕೂಡ ಇರ್ತಾ ಇಲ್ಲ, ಹೋರಾಟ ಮಾಡಿ ಬಂದಿದ್ರೆ ನನ್ನ ಜೀವಿತ ಏನಂತ ಇವಾಗ ಹೇಗೆ ಬೆಳೀತಾ ಇದೆ ಅಂತ ಗೊತ್ತಾಯ್ತು, ಹೇಗೆ ಸೇವೆ ಮಾಡ್ತಾ ಇದೆ ಅಂತ ಗೊತ್ತಾಯ್ತಾ. ಹೋರಾಟ ಒಬ್ಬೊಬ್ಬರಿಗಾಗಿ ಹೋರಾಟ ಇದೆ. ನಿಮ್ಮ ಹತ್ರ ನಮ್ಮ ಕುಟುಂಬಗಳು 55 ಕುಟುಂಬಗಳಲ್ಲಿ ಬರ್ತದೆ, ಪ್ರತಿಯೊಬ್ಬರ ವಿಷಯದಲ್ಲಿ ನಮ್ಗೆ ಹೋರಾಟ ಇದೆ, ನಿಮ್ಮೆಲ್ಲರಿಗಿಂತ ಜಾಸ್ತಿ. ನಿಮ್ಮ ಕುಟುಂಬ ಹೋರಾಟ ಮಾಡಿ ಅಂತ ದೇವರು ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ನಿಮ್ಗೆ ಬೇರೆ ಯುದ್ಧವನ್ನ ಕಲಿಸ್ಕೊಡ್ತಾರೆ. ಅನ್ಯಥ ನಿನ್ನ ಕುಟುಂಬ ಮುಚ್ಚಿದ ಏನ್ ಮಾಡ್ತೀವಿ? ಶ್ರೇಷ್ಠ ಹೋರಾಟ ಮಾಡ್ತೀಯಾ? ಎಲ್ಲ ಕ್ರೈಸ್ತ ನಾಯಕರು, ವೀರರು, ವಿಶ್ವಾಸಿಗಳು, ಪರಿಶುದ್ಧರು, ನೀತಿವಂತರು, ದೇವಜನರು, ಯೇಸುವನ್ನ ನಂಬಿರೋ ಪ್ರತಿಯೊಬ್ಬರು ಯೇಸು ಕ್ರಿಸ್ತನ ರಕ್ತ ಮಹತ್ವ, ವಾಕ್ಯದ ಮಹತ್ವ, ಪ್ರಾರ್ಥನೆ ಮಹತ್ವವನ್ನ ತಿಳಿದಿರೋರು, ಶತ್ರು ಯಾರು, ಕೆಡುಕು ಯಾವುದು, ಕತ್ತಲೆ ಯಾವುದು, ಕೆಟ್ಟದ್ದು ಯಾವ್ದಂತ ತಿಳಿದಿರೋ ಪ್ರತಿಯೊಬ್ಬರು ಮಾಡೋ ಹೋರಾಟ ಶ್ರೇಷ್ಠವಾದ ಹೋರಾಟವನ್ನ ಮಾಡ್ತೀಯಾ? ನೀನು ನಿನ್ನ ಮಕ್ಕಳು, ನೀನು ನಿನ್ನ ಕುಟುಂಬ, ನೀನು ನಿನ್ನ ಗಂಡ, ನೀನು ನಿನ್ನ ಹೆಂಡತಿ ಸೇಫ್ ಆಗಿರ್ತೀರಾ, ಪರಲೋಕಕ್ಕೆ ಹೋಗ್ತೀರಾ. ನೋಡಿ, ನೆಕ್ಸ್ಟ್ ವಾಕ್ಯ ಕೊಡ್ತೀನಿ. ನೀನು ನಿನ್ನ ನಂಬಿಕೆನೇ ಬೀಟ್ ಮಾಡ್ತಾನಂತೆ ಯುದ್ಧ ಮಾಡಿ, ನಿನ್ನ ನಂಬಿಕೆನೇ ಬೀಟ್ ಮಾಡ್ತಾನಂತೆ ಯುದ್ಧ ಮಾಡಿ. ನಿನ್ನ ನಂಬಿಕೆ ಬೀಕ್ ಆಯ್ತಾ, ನೀನ್ ಹೆಸರು ಕ್ರಿಸ್ತ ಆಗ್ಬಿಡು ಅಷ್ಟೇ. ಹೆಸರಿಗೆ ಮಾತ್ರ ಕ್ರಿಸ್ತ ಆಗಿರ್ತೀಯ ಅಂತ ನನ್ನ ಅರ್ಥ. ಹೆಸರಿಗೆ ಮಾತ್ರ ವಿಶ್ವಾಸಿ. ಚರ್ಚ್ ಬರ್ತೀಯ, ಹೋಗ್ತೀಯ, ಆಮೇಲೆ ಇಲ್ಲಿ ಬಂದಾಗ ಬಿಸಿ ಆಗಿರ್ತೀಯ, ಸ್ಟ್ರಾಂಗ್ ಆಗಿರ್ತೀಯ, ಬ್ರೇಕ್ ಮನೇಲಿ ತಣ್ಣಗಾಗ್ಬಿಡ್ತೀಯ. ನಂಬಿಕೆನ ಕೇಳಿಸ್ಬಿಟ್ಟಿದ್ದಾನಲ್ಲ, ನಿನಗೆ ನಂಬಿಕೆ ಮಾತುಗಳು ಆಡಿದ್ರೆ ಕೂಡ, ಪಾಸ್ಟ್ ಹೇಳಿದ್ರೆ ಕೂಡ ನಿಮ್ಮೊಂಥರ ವೀಕ್ ಆಗಿ ತಣ್ಣಗೆ ಇರುತ್ತೆ. ಅದು ಎಕ್ಸ್ಪೀರಿಯನ್ಸ್ ಯಾರಿಗೆ ಅರ್ಥ ಮಾಡ್ಕೊಂಡ್ಬಿಡಿ. ನಿನ್ನ ನಂಬಿಕೆನ ಕೆಡಿಸಿದ ನಂಬಿಕೆ ನನ್ನ ಮಾತುಗಳು ಕೇಳಿದ್ರೆ ನಿಮ್ಮೊಂಥರ ತಣ್ಣಗಿರ್ತೀವಿ. ಆಮೇಲೆ ತಣ್ಣಗಿರೋದು ಕಾರಣನೇ ನಂಬಿಕೆ ಕೆಡಿಸಿದ. ವಾಕ್ಯ ಓದಿ 2 ತಿಮೋಥಿ 4:7. ಶ್ರೇಷ್ಠ ಹೋರಾಟವನ್ನ ಮಾಡಿದ್ದೇನೆ, ನನ್ನ ಹೋರಾಟವನ್ನ ಕಡೆಗಣಿಸಿದ್ದೇನೆ. ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೀನಿ. ಪೌಲ ಹೇಳ್ತಾರಲ್ಲ, ಅವಾಗಲೇ ತಿಮೋಥಿಯನಿಗೆ ಹೇಳಿದ್ದು, ಅದೇ ತಿಮೋಥಿಯನಿಗೆ ಇವತ್ತು ನಮಗೆ ಹೇಳ್ತಾ ಇದ್ದಾನೆ, ತಿಮೋಥಿಯನೇ ಶ್ರೇಷ್ಠ ಹೋರಾಟ ಮಾಡಿದ್ದೀನಿ, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೀನಿ. ಒಂದೊಂದು ದಿನ ಕೂಡ ತುಂಬಾ ಹಣ್ಣು ಮುದುಕನಾಗಿ ಸತ್ತಿದ್ದವು. ಏನು ಹಣ್ಣು ಮುದುಕನಾಗಿ ಸತ್ತಿದ್ದು ಪೌಲ. ಅವನ ಆಯುಷ್ ಬಂದು ಹೇಳ್ತಾನೆ, ನೀವು ಆ ಕಡೆ ಈ ಕಡೆ ವಾಕ್ಯ ಓದಿದ್ರೆ ನನ್ನ ಕೈ ಮಾತ್ರ ಬಂತು, ನಾನು ಹೋಗೋ ಸ್ಥಳಕ್ಕೆ ಹೋಗ್ಬೇಕು, ಬಹಳ ಒಳ್ಳೆ ಹೋರಾಟನೇ ಮಾಡಿದ್ದೀನಿ, ನಂಬಿಕೆಯನ್ನ ಕಾಪಾಡ್ಕೊಂಡಿದ್ದೀನಿ. ಹೋರಾಟ ಮಾಡಿದ್ರೆ ನಂಬಿಕೆ ಏನಾಗ್ತದೆ ಹೇಳಿ ನಾನು ಬೇಗ. ಕ್ರಿಸ್ತ ನಂಬಿಕೆ ಏನ್ ಮಾಡ್ತದೆ? ಹೋರಾಟ ಮಾಡಿದ್ರೆ ನೀನು ವೀಕ್ ಮಾಡಿ ತಗೊಂಡ್ಬಿಟ್ಟ. ನಿನ್ನ ನಂಬಿಕೆ ಜೇಡಿ ಮಾಡ್ತಾರ ಇತ್ತು, ಕೆಂಪು ಮಾಡ್ತಾರ, ಕಪ್ಪು ಮಾಡ್ತಾರ, ಕೆಂಪು ಮಾಡ್ತಾರ ಇರಬಾರ್ದು. ಆಮೇಲೆ ಜೇಡಿ ಮಣ್ಣಂದ್ರೆ ಗಟ್ಟಿ, ಅದರಲ್ಲಿ ವಿಗ್ರಹಗಳನ್ನ ಮಾಡೋದು, ಅದರಲ್ಲೇ ಬೊಬ್ಬೆಗಳನ್ನ ಮಾಡೋದು, ಅದರಲ್ಲೇ ಆಮೇಲೆ ಸ್ಟ್ಯಾಚ್ಯೂಸ್ ಮಾಡೋದು. ಯಾಕಂದ್ರೆ ಅದು ಮಣ್ಣು ಗಟ್ಟಿಯಾಗಿರ್ತದೆ, ಬಿಡೋದಿಲ್ಲ, ವಿಗ್ರಹ ಹೊಡೆದೋಗಲ್ಲ, ಚೆನ್ನಾಗಿ ಒಣಗಬೇಕು. ಅದನ್ನೇ ತಗೊಂಡು ಮಡಕೆಗಳನ್ನ ಪಾಟ್ಗಳನ್ನ ಮಾಡ್ತಾರೆ. ನಿಜನಾ? ಈಗೆಲ್ಲ ಪ್ಲಾಸ್ಟಿಕ್ ಬಂದ್ಬಿಟ್ಟಿದೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಆಮೇಲೆ ಶ್ರೇಷ್ಠವಾದ ಹೋರಾಟ ಮಾಡು. ಯಾಕೆ ಮಡಿಕೆ ಗಟ್ಟಿಯಾಗಿರ್ತದೆ? ಯಾಕೆ ಬೊಬ್ಬೆ ಗಟ್ಟಿಯಾಗಿರ್ತದೆ? ಯಾಕೆ ವಿಗ್ರಹ ಗಟ್ಟಿಯಾಗಿರ್ತದೆ? ಜೇಡಿ ಮಣ್ಣಲ್ಲಿ ಮಾಡಿರೋದನ್ನು. ಯಾಕೆ ಮನೆಗಾವು ಹೆಚ್ಚು ಗಟ್ಟಿಯಾಗಿರ್ತದೆ? ಜೇಡಿ ಮಣ್ಣಲ್ಲಿ ಅದನ್ನ ಮಾಡಿರೋದು. ಕೆಂಪನ್ನು ಯಾಕೆ ತಗೊಂಡು ಮಾಡಲ್ಲ? ನಿನ್ ನಂಬಿಕೆ ಜೇಡಿ ಮಣ್ಣು ತರ ಇರಲಿ. ನಿನ್ ನಂಬಿಕೆಯ ಸೈತಾನ ನೋಡ್ಬೇಡ, ದೇವರು ನೋಡು. ಒಳ್ಳೆ ಹೋರಾಟ ಮಾಡು, ನಿನ್ ನಂಬಿಕೆ ಅಷ್ಟೇ ಇರ್ತದೆ. Hallelujah. Hallelujah.
ಮಾತೇನೆಂದರೆ ನೀವು ಕರ್ತನನ್ನು ಅದರ ಅತ್ಯಧಿಕವಾದ ಶಕ್ತಿಯನ್ನು ಬಲಗೊಂಡು ದೇವರ ಬಲವನ್ನು ಆಶ್ರಯಿಸಿಕೊಳ್ಳಿ. ಕಡೆ ಮಾತೇನೆಂದರೆ ನೀವು ಅಂದ್ರೆ ಯೇಸುವನ್ನ ಆತನ ಅತ್ಯಧಿಕವಾದ ಬಲ ಬೇಕು ನಿಮಗೆ. ಸೈತಾನ ಜಯಿಸೋದಿಕ್ಕೆ, ಯುದ್ಧವನ್ನ ಮಾಡೋದಿಕ್ಕೆ ಕೆಳಗೆ ಯುದ್ಧವನ್ನ ಹೇಳ್ತಾನೆ, ಆಯುಧಗಳನ್ನ ಹೇಳ್ತಾನೆ. ನಿನ್ನ ಮೇಲೆ ಬರೋ ಶತ್ರುವನ್ನ ಜಯಿಸೋದಿಕ್ಕೆ ಹೇಳ್ಕೊಡ್ತಾನೆ. ಅದಕ್ಕಿಂತ ಮುಂಚೆ ನೀನು ದೇವರಲ್ಲಿದ್ದು ಕೆಳಕನ್ನ ಸೈತಾನ ಓಡಿಸು. ಪರಿಶುದ್ಧವಾಗಿದ್ದು, ಪ್ರೇಯರಲ್ಲಿದ್ದು, ಉಪವಾಸವಾಗಿದ್ದು ಕೆಳಕನ್ನ ಶತ್ರುನ ಓಡಿಸು. ಆಮೇಲೆ ಅವನು ನಿನ್ನನ್ನು ಬಿಟ್ಟು ಓಡೋಗ್ತಾರೆ. ಯಾಕೋಬ ಗ್ರಂಥ 4ನೇ ಅಧ್ಯಾಯ 7ನೇ ವಚನ. ಅದೇ ಕರೆಯೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಶ್ರೇಷ್ಠವಾದ ಹೋರಾಟವನ್ನ ಮಾಡಿ ಅಂತ ಹೇಳಿದ್ರೆ ನೀನ್ ಮಾಡ್ತೀಯ ಶ್ರೇಷ್ಠ ಹೋರಾಟನ. ನಂಬಿಕೆಯನ್ನ ಕಾಪಾಡ್ಕೊಂತೀಯಾ, ಒಳ್ಳೆ ವೀರಳಾಗ್ತೀಯಾ. ಪರಲೋಕವನ್ನ ನೀನು ಹೊಂದ್ಕೋಬೇಕಾದ್ರೆ ಈ ಭೂಮಿಯಲ್ಲಿ ನೀನು ಈ ಭೂಮಿಯನ್ನ, ಲೋಕವನ್ನ, ನಾನೇ ಅನ್ನೋದನ್ನ ಸೈತಾನ ಜಯಿಸ್ಬೇಡಿ. ಈ ಮೂರನ್ನ ಜಯಿಸಲಿಲ್ಲ ಅಂದ್ರೆ ನಿನ್ನನ್ನು ಹಿಡಿದು ಬಾ ನನ್ನ ಜೊತೆಯಲ್ಲಿ ಮಗಳೇ, ನೀನ್ ನನ್ನ ಮಗಳಾಗಿದ್ದೀಯಾ. ಯೇಸು ಮಗಳು, ಯೇಸು ಮಗಳು, ಯೇಸು ಮಗಳು ಅನ್ಕೊಂಡಲ್ಲ ಭೂಮಿಯಲ್ಲಿ. ಯೇಸುವಿನ ಶಿಷ್ಯಳು ಅಂದಲ್ಲ. ಬಾ, ನೀನು ಹಾಗಾಗಿಲ್ಲ, ನಿನಗೆ ಗೊತ್ತಿಲ್ಲ, ನಾನು ನಿನ್ನನ್ನು ಯಾಮಾರಿಸ್ತೇನೆ, ಗೊತ್ತಿಲ್ಲೇನೋ, ಬಾ ನೋಡ್ಕೊ. ನಾವಿಗೆಲ್ಲ ಕಷ್ಟ ಪ್ರಾಬ್ಲಮ್ ಏನೇ ಬೇಡ, ಎದುರೋದೇ ಇಲ್ಲ, ನಾನು ಕಾಣಿಸೋದಿಲ್ಲ. ನಾನು ನೋಡೋದಕ್ಕೆ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇರ್ತೀನಿ. ಯಾವಾಗಲೂ ಮುಂದೆ ಕೂಡ ನಿಮ್ಗೆ ಹಂಗೆ ಕಾಣಿಸ್ತೀನಿ. ಹೋರಾಟ ಮಾತ್ರ ಮಾಡ್ತಾನೆ ಇರ್ತೀನಿ. ಹಲ್ಲೆಲೂಯಾ. ಆದ್ರೆ ಅವಾಗಲೇ ನಾವು ಜಯಿಸೋದು ಈ ಲೋಕ, ಅವಾಗಲೇ ಪಾಪಗಳನ್ನ ಜಯಿಸೋದು, ಅವಾಗಲೇ ಸೈತಾನ ಜಯಿಸೋದು. ಯಾಕೆ? ನಮ್ಮ ಒಳಗಡೆ ನಾನೇ ಅನ್ನೋದು ಇರ್ತದೆ, ಅದು ನಮ್ಮನ್ನ ಮೋಸ ಮಾಡ್ತದೆ. ನಾನೇ ಅನ್ನೋದು, ಅದನ್ನು ಕೂಡ ನಾವು ಜಯಿಸ್ತೀವಿ. ಕಡೆ ಮಾತೇನೆಂದ್ರೆ ಕರ್ತನನ್ನು ಅದರ ಅತ್ಯಧಿಕವಾದ ಶಕ್ತಿಯನ್ನು ಬಲಗೊಂಡು ಆಶ್ರಯಿಸಿಕೊಂಡು ಬಲಗೊಳ್ಳಿ. ಆಮೇಲೆ ಸೈತಾನನ ತಂತ್ರೋಪಕಾರ್ಯಗಳನ್ನ ನೀವು ಏನ್ ಮಾಡ್ಬೇಕಂತೆ, ನಿನ್ನ ಕುಟುಂಬದಲ್ಲಿ ಮಾಡೋ ತಂತ್ರೋಪಕಾರ್ಯಗಳನ್ನ ಏನ್ ಮಾಡ್ಬೇಕಂತೆ, ನೀನು ಶತ್ರಿಸ್ಬೇಕಂತೆ, ಜಯಿಸ್ಬೇಕಂತೆ, ಕಲಿಸ್ಬೇಕಂತೆ. ನಾನೇನ್ ಕೊಟ್ಟ ಬಿಟ್ಟೋಗು ನನ್ನ ಮನೆನ, ಬಿಟ್ಟೋಗು ನನ್ನ ಸಭೆನ, ಬಿಟ್ಟೋಗು ನನ್ನ ಆರೋಗ್ಯನ, ಬಿಟ್ಟೋಗು ನನ್ನ ದೇಹನ, ಬಿಟ್ಟೋಗು ನನ್ನ ತಲೆನ ಕೊಟ್ಟಿರೋ ಆತ್ಮ, ಬಿಟ್ಟೋಗು ನನ್ನ ಬಟ್ಟೆಯನ್ನ, ಕುಡಿತನ ಆತ್ಮ, ನನ್ನ ಗಂಡನ ಬಿಟ್ಟೋಗು, ನನ್ನ ಹೆಂಡತಿನ ಬಿಟ್ಟೋಗು, ನನ್ನ ಮಗನ ಬಿಟ್ಟೋಗು. ಬಿಡು ರಕ್ಷಣೆ ಅನ್ನೋದೊಂದಿಗೆ, ಬಿಡು ಯೇಸುವರ ಬರೋದಕ್ಕೆ ನೀನು ಹಿಡ್ಕೊಂಡಿರೋಕ್ಕಾಗಲ್ಲ. ನಾನು ನಿನ್ನ ಮೇಲೆ ಯುದ್ಧ ಮಾಡ್ತಾ ಇದ್ದೀನಿ. ಯುದ್ಧ ಹೇಳ್ಕೊಡ್ತಾ ಇದ್ದೀನಿ, ಯುದ್ಧ ಮಾಡೋದನ್ನ ಕಲಿಸ್ಕೊಡ್ತಾ ಇದ್ದೀನಿ. ಪದಗಳನ್ನ ನೋಡಲ್ಲ ಹೇಳ್ಕೊಡ್ತಾ ಇದ್ದೀನಿ. ಸೈತಾನನ ತಂತ್ರೋಪಕಾರ್ಯಗಳನ್ನ ಜಯಿಸಿ ಶಕ್ತರಾಗಿ ನಿಲ್ಲುವಂತೆ, ಶಕ್ತರಾಗಿ ನಿಲ್ಲಬೇಕು. ಯೇಸುವೇ, ನಾನು ಈ ಲೋಕನ ಜಯಿಸಿದ್ದೀನಿ. ಯೇಸುವೇ, ಸೈತಾನ ಜಯಿಸಿದ್ದೀನಿ. ಯೇಸುವೇ, ನಾನೇ ಅನ್ನೋದನ್ನ ಜಯಿಸಿದ್ದೀನಿ. ಆಮೆನ್, ಹಲ್ಲೆಲೂಯಾ. ಲಾಸ್ಟ್ ದೇವರ ವಾಕ್ಯ ಓದಿ ನಿಮ್ಮನ್ನ ಬಿಟ್ಬಿಡ್ತೀನಿ. ಹಲ್ಲೆಲೂಯಾ. ಪ್ರಕಟಣೆ ಗ್ರಂಥ 16:13-14. ಮತ್ತು ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದಲೂ ಕಪ್ಪೆಗಳಿಂದ 3 ಅಶುದ್ಧ ಆತ್ಮಗಳು ಬರುವುದನ್ನು ಕಂಡೆನು. ಇವು ಮಹತ್ಕಾರ್ಯಗಳನ್ನ ಮಾಡುವ ದೆವ್ವಗಳು. ಭೂಲೋಕದಲ್ಲೆಲ್ಲ ಇರುವ ರಾಜರ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ಅವರನ್ನ ಆ ಯುದ್ಧದಲ್ಲಿ ನೀನಿದೆ. ಗೊತ್ತಾಗಿದೆ, ಯೇಸು ಸ್ವಾಮಿ ಹಿಂದುಗಡೆ ನಿಂತಿರ್ತೀಯ. ರಾಜ್ಯದಲ್ಲಿ ಎತ್ತಲ್ಪಡ್ಬಿಟ್ರೆ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಿಂತಿರ್ತೀಯ. ಆಮೇಲೆ ನಿನ್ನ ಕರ್ಕೊಂಡು ಕೆಳಗಡೆ ಬರ್ತಾನೆ ಯುದ್ಧ ಮಾಡೋದಕ್ಕೆ ಸೈತಾನ ಮೇಲೆ, ಅಂತಿ ಕ್ರಿಸ್ತ ಮೇಲೆ. ಹಲ್ಲೆಲೂಯಾ. ಸುಳ್ಳು ಪ್ರವಾದಿಯನ್ನು ಜಯಿಸೋದಕ್ಕೆ ಬರ್ತಾನೆ ಸೈತಾನ ಮೇಲೆ. ಹಲ್ಲೆಲೂಯಾ. ಯುದ್ಧಕ್ಕೆ ಬರ್ತಾರ. ಬಾಯಿ ಉಸಿರಿನಿಂದ ಅವರನ್ನು ಕೊಲ್ಲುಬಿಡ್ತಾರಂತೆ. ಆ ಉಸಿರು ನೀನೇ
ಉಸಿರು ಬಾಯಿ ಉಸಿರು ನೀನೇ. ಹಲ್ಲೆಲೂಯಾ. ಎಂತ ಅಧಿಕಾರ ಇದೆ ಗೊತ್ತಾ? ನಿನಗೆ ಸೈತಾನ ಮೇಲೆ ಅಧಿಕಾರ ಇದೆ. ಯೇಸುವಿನ ರಕ್ತ ಹೇಳಿ ನಾಮ ಹೇಳಿ ಜಯಿಸು. ಬೇಗ ಕಣ್ಣು ಬೇಗ ಕೈಯಲ್ಲಿ ಅಭಿಷೇಕವನ್ನ ಕೊಡಪ್ಪ, ಅಭಿಷೇಕವನ್ನ ಕೊಡಪ್ಪ, ಆ ಯುದ್ಧ ಆಯುಧಗಳನ್ನ ಕೊಡಪ್ಪ, ಯುದ್ಧ ವೀರರನ್ನಾಗಿ ಮಾರ್ಪಡಿಸಪ್ಪ. ಒಂದು ವೇಳೆ ಇವರು ಬಲಹೀನರಾಗಿರ್ಬೋದು, ಒಂದು ವೇಳೆ ಇವರು ಸೈತಾನ ಮನೆಯಲ್ಲಿ ಬಿಟ್ಕೊಂಡಿರ್ಬೋದು, ಇವ್ರ ಜೀವನದಲ್ಲಿ ಬಿಟ್ಕೊಂಡಿರ್ಬೋದು, ಇವ್ರ ಮಕ್ಕಳಲ್ಲಿ ಇರ್ಬೋದು, ಇವ್ರ ಗಂಡನಿಯಲ್ಲಿ ಇರ್ಬೋದು, ಇವ್ರ ಹೆಂಡತಿಯಲ್ಲಿ ಇರ್ಬೋದು, ಇವ್ರ ವ್ಯವಸಾಯದಲ್ಲಿ ಇರ್ಬೋದು, ಇವ್ರ ಕಾರ್ಯಗಳಲ್ಲಿ ಇರ್ಬೋದು, ಇವ್ರ ಪ್ರಾರ್ಥನಾ ಕ್ಷೇತ್ರದಲ್ಲಿ ಇರ್ಬೋದು, ಬೈಬಲ್ ವಿಷಯದಲ್ಲಿ ಇರ್ಬೋದು, ಆಲಯಕ್ಕೆ ಬರೋದು ವಿಷಯದಲ್ಲಿ ಇರ್ಬೋದು, ಎಲ್ಲ ಕಟ್ಟಡಗಳ ಒಡೆಯ ಅಭಿಷೇಕ, ಸತ್ಯ ಸೈತಾನನ ಜಯಿಸುವ ಅಭಿಷೇಕ ಕರ್ತನಲ್ಲಿ ಬಲವನ್ನ ಯೇಸುವಿನ ನಾಮದಲ್ಲಿ ಇದೆಲ್ಲ ಫಲ ಬರ್ತೀನಿ. ನೀವು ಹೋಗಿ ಯುದ್ಧ ಸ್ಟಾರ್ಟ್ ಮಾಡ್ಬಿಡಿ. ಹೋಗಿ ಲೇಟ್ ಮಾಡಬೇಡ, ಮಲ್ಕೋಬಿಡಿ. ಬೆಳಿಗ್ಗೆ ಮಾಡ್ತೀನಿ ಅನ್ಬೇಡ, ಬೆಳಿಗ್ಗೆ ಮಧ್ಯಾಹ್ನ ಮಾಡ್ತೀನಿ ಅನ್ಬೇಡ, ಮಧ್ಯಾಹ್ನ ಸಾಯಂಕಾಲ ಮಾಡ್ತೀನಿ ಅನ್ಬೇಡ, ಸಾಯಂಕಾಲ ರಾತ್ರಿ ಮಾಡ್ತೀನಿ ಅನ್ಬೇಡ. ಈಗಲೇ ಹೋಗಿ ಊಟ ತಿಂದು ತೊರೆ ಪಟ್ಟು ಯಾರನ್ನು ಅಷ್ಟೊಂದು ಹಚ್ಕೋದಿರ ಯುದ್ಧ ಮಾಡಕ್ ಸ್ಟಾರ್ಟ್ ಮಾಡಿ. ಹಲ್ಲೆಲೂಯಾ. ಬರೋ ಇಂತ ನೆಕ್ಸ್ಟ್ ಆಗಸ್ಟ್ ಅಲ್ಲಿ ನೀನು ಒಳ್ಳೆ ಪ್ರೇಯರ್ ವಾರಿಯರ್ಸ್ ಆಗಿರ್ತೀಯ, ಯುದ್ಧ ವೀರನಾಗಿರ್ತೀಯ. ಸೆಕೆಂಡ್ ಥರ್ಡ್ ನೀನು ಶತ್ರುವನ್ನ ಜಯಿಸಿ ತಲೆಯನ್ನು ಜಜ್ಜಿದಾರಿಯ ಕೈಲಿ ರವ ಶವ ರವ 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 ಶಿಖವ ರವ ಸೆಕೆಂಡಲ್ಲಿ ನುಡಿಕ. ಯುದ್ಧ ಸ್ಟಾರ್ಟ್ ಆಗೋಯ್ತು, ಈ ಯುದ್ಧ ಆರಂಭ ಆಗೋಯ್ತು. ಸೈತಾನ ವೀಕ್ನೆಸ್ ಗಳೆಲ್ಲ ಯೇಸು ಸ್ವಾಮಿ ನಿನಗೆ ಹೇಳ್ಕೊಡ್ಬಿಟ್ಟ. ನಿನ್ನ ಪ್ರಾರ್ಥನೆ ಬಲವನ್ನು ಬಿಟ್ಟೆ. ನೀನೀಗ ನೀನಿಗೆ ಶತ್ರುವನ್ನ ಗೆಲ್ಲೋಳು, ಶತ್ರುವನ್ನ ಜಯಿಸೋಳು. ನೀನು ನಿನ್ನ ವರ್ಷಗಳ ಮೇಲೆ, ನಿಮ್ಮ ಮೇಲೆ, ಕುಟುಂಬದ ಮೇಲೆ, ಮಕ್ಕಳ ಮೇಲೆ, ದೇವ ಕ್ಷೇತ್ರದಲ್ಲಿ ಯಾವಾಗಲೂ ಯೇಸುವಿನ ನಾಮದಲ್ಲಿ, ಪ್ರತಿ ಬೋಧಕರ ಮೇಲೆ ಯೇಸುವಿನ ನಾಮದಲ್ಲಿ, ಪ್ರತಿ ವಿಶ್ವಾಸಿಯ ಮೇಲೆ ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನುಗ್ರಹತೆಯು ಯಾವಾಗಲೂ ಜನತೆಯು ನಿಮ್ಮೆಲ್ಲರ ಸಂಗಡದಲ್ಲಿ. ನನ್ನ ಮನೆಯಲ್ಲಿ ಕರ್ತನನ್ನು ಕೊಂಡಾಡಿ ನನ್ನ ಸರ್ವೇಕರಲ್ಲಿ ಆತನ ಪವಿತ್ರ ನಾಮವನ್ನು ಕೀರ್ತಿಸಲು ನನ್ನ ಮನೆಯಲ್ಲಿ ಕರ್ತನನ್ನು ಕೊಂಡಾಡಿ ಆತನು ಮಾಡಿದ ಒಂದೊಂದು ಉಪಕಾರಗಳನ್ನು ಎಂದಿಗೂ ಮರೆಯದಿರು. ಆಮೆನ್, ಆಮೆನ್, ಆಮೆನ್.